ನೀವೇಗದಿ ಪಿಡಿಯನ್ನ ಕೈಯ ರಾಘವೇಂದ್ರ ಗುರುರಾಯ ನೀವೇಗದಿ ಪಿಡಿಯನ್ನ ಕೈಯ ಆಗಾಮಿ ಸಂಚಿತ ಭೋಗಗಳುಳ್ಳ ಭವಸಾಗರದಲ್ಲಿ ಬಿದ್ದೆ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ರಾಗದ ಹೆಸರು ಸಾರಮತಿ ಅಂತ ಹೇಳಿ. ರೈಟ್. ಮುಖ್ಯ ಪ್ರಾಣ ಮೂಲ ಗುರುವೇ ನಗುಮೋ ಮೂಗಲವಾನಿ ನಮನೋಹರುನಿ ಜಗಮೇಲು ಸೂರುನಿ ಜಾನಕಿ ವರುಣಿ ಕೃಷ್ಣಾನಿ ಬೇಗನೆ ಬಾರೋ ಕೃಷ್ಣಾನಿ ಬೇಗನೆ ಬಾರೋ 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 ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ ವಸುಪ್ರದೆ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ ವಸುಪ್ರದೆ ಶ್ರೀ ಸಾರಸಪದೇ ರಸಪದೇ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೇ ಏರಾ ರಾರಾ ಚೇಕೋನ ಚೇತೇರಾಯಿ ಮರುಬಾರಿಕಿ ತಾವಗಲೇರ ಆಯೇರಾ ರಾರಾ. ನಾನು ಹುಟ್ಟಿದ್ದು ಬೆಂಗಳೂರು. ಓಕೆ. ಗುರುಗಳು KG ಕನಕಲಕ್ಷ್ಮಿ ಅಂತ ಹೇಳಿ, ಅವರು ಆಕಾಶವಾಣಿಯಲ್ಲಿ ಸ್ಟಾಫ್ ಆರ್ಟಿಸ್ಟ್. ಸಣ್ಣ ಮ್ಯೂಸಿಕ್ ಸ್ಕೂಲ್ ನಂದೇ ಇದೆ, ಮಹತಿ ಮ್ಯೂಸಿಕ್ ಅಕಾಡೆಮಿ ಅಂತ. ಸರಿ ಗ ಪದ ಸಾ ಸದಾ ಪಗರಿ ಸ, ಇದನ್ನ ನಾವು ಮೋಹನ ರಾಗ ಅಂತ. ತುಂಬಾ ಸಣ್ಣ ವಯಸ್ಸಲ್ಲೇ ಆಕಾಶವಾಣಿಗೆ ಇಂಟ್ರೊಡ್ಯೂಸ್ ಆಯ್ತು. ಅಲ್ಲಿ ಯುವವಾಣಿ ಅಂತ. ಇದು ಬಿಟ್ಟು ನೀವು ನಾಟಕದಲ್ಲೂ ಕೂಡ ಭಾಗ ಆಗಿದ್ರಿ ಅಂತ ಕೇಳ್ಪಟ್ಟೆ, ಏನದ್ರ ಕತೆ? ಇದು ಕಾಲೇಜ್ ಡೇಸ್ ಅಲ್ಲಿ ಬೆಸ್ಟ್ ಆಕ್ಟಿಂಗ್ ಗೆ ಒಂದ್ 2 ಕಡೆ ನನ್ಗೂ ಪ್ರಹ್ಲಾದನ್ ರೋಲ್ ಪಾತ್ರಕ್ಕೂ ಅವಾರ್ಡ್ ಸಿಕ್ಕಿತ್ತು. ಗೋಪಾಲ ಪಾಲಯ ಆಶುಮಾ ಎದೆ ತುಂಬಿ ಹಾಡುವೆನುನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. SPB ಗುರುಗಳ ಹತ್ರ? ಹೌದು, ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿರೋ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ರಾಗದೊಳಗೆ ಭಾವ, ಭಾವದೊಳಗೆ ಭಕ್ತಿ, ಭಕ್ತಿಯೊಳಗೆ ಸಂಗೀತ ಅಲ್ವಾ? ಸೊ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿಕೊಂಡು ಇಲ್ಲೂ ಕೂಡ ಶಾಲೆನ ನಡೆಸ್ತಾ ಇರುವಂತಹ
ಸಾಧಕರು ನಮ್ಮ ಜೊತೆ ಇದ್ದಾರೆ. ಅಂಜನಾ ನಾಗರಾಜ್ ಅವರ ಒಂದು ಪಯಣವನ್ನ ಸೆರೆ ಹಿಡಿಲಿಕ್ಕೆ ಇವತ್ತು ನಾವು ಸಿದ್ಧರಾಗಿದ್ವಿ. ಸೊ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ. ಗಜಮುಖ ವಂದಿಪೆ ಗಜಗೌರಿಯ ಪುತ್ರ, ಗಜಮುಖ ವಂದಿಪೆ ಗಜಗೌರಿಯ ಪುತ್ರ, ಅಜನ ಪಿತನ ಮೊಮ್ಮಗನ ಮೋಹದ ಬಾಲ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ, ಗಜಮುಖ ವಂದಿಸುವೆ, ಗಜಮುಖ ವಂದಿಸುವೆ, ಕರುಣಿಸಿ ಕಾಯೋ. ಅಬ್ಬಾ, ಅಂಜನಾ ನಾಗರಾಜ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಶ್ವಿನಿ ಅವರೇ. ಎಷ್ಟು ಖುಷಿ ಆಯ್ತು ನಿಮ್ಮ ಒಂದು ಪ್ರಾರ್ಥನೆ ಗೀತೆನೇ ಹೇಳತ್ತೆ ಸಂಗೀತ ಸಾಧನೆಯಲ್ಲಿ ಎಷ್ಟು ತೀರದ ಹತ್ರ ಹೋಗಿದ್ದೀರಿ ನೀವು ಅಂತ. ಸೊ Thank you. ನಿಮ್ಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ ನಮ್ಮ ಚಾನಲ್ ಅಲ್ಲಿ ಸಾಧಕರ ಸಂದರ್ಶನ ಮಾಡ್ತಾ ಇರ್ತೀವಿ. ಶಾಸ್ತ್ರೀಯ ಸಂಗೀತದ ಒಂದು ಅಲಂಕಾರದ ಹೂವಾಗಿ ನೀವು ಇವತ್ತು ಎಲ್ಲರಿಗೂ ಪ್ರೇರಣಾತೀತರಾಗಿದ್ದೀರಿ. ನಿಮ್ಮ ಸಂದರ್ಶನ ಮಾಡಿ ಎಲ್ರಿಗೂ ಕೂಡ ಸಂಗೀತ ಸಾಧನೆಯ ಬಗ್ಗೆ ಒಂಚೂರು ಮಾಹಿತಿನ ತಲುಪಿಸೋ ಒಂದು ಪ್ರಯತ್ನ ನಮ್ಮ ಕಡೆಯಿಂದ. ಸೊ ನಿಮ್ಗೆ ನಮ್ಮ ಚಾನಲ್ ನನ್ನ ಥೀಮ್ಗೆ ಸ್ವಾಗತ ಅಂಜನಾ. ಥ್ಯಾಂಕ್ ಯು, ಧನ್ಯವಾದಗಳು. ರೈಟ್. ಸೊ ಅಂಜನಾ ಎಲ್ಲಿ ಹುಟ್ಟಿದ್ದು, ಬೆಳೆದಿದ್ದು ಹೇಗೆ, ಮತ್ತೆ ವಿದ್ಯಾಭ್ಯಾಸ ಹೇಗಾಯ್ತು, ಅಂಡ್ ಇಲ್ಲಿ ಅಟ್ಲಾಂಟಾ ಅಮೇರಿಕಾ ಯಾವಾಗ ಇದು ಕತೆ ಒಂಚೂರು ನೀವು ಹೇಳಲಿಕ್ಕಾಗತ್ತಾ ಅಂತ? ಖಂಡಿತ. ನಾನು ಹುಟ್ಟಿದ್ದು ಬೆಂಗಳೂರು. ಓಕೆ. ಆಮೇಲೆ ನಂತರ ಬೆಳೆದಿದ್ದು ಶಾಲೆ, ಕಾಲೇಜು, ವಿದ್ಯಾಭ್ಯಾಸ ಎಲ್ಲ ಮೈಸೂರಲ್ಲಾಯ್ತು. ಓ, ಮೈಸೂರವರು? ಹೌದು. ಓ ಮೈ ಗಾಡ್. ನನ್ನ ಸಂಗೀತ ಕಲಿಕೆನೂ ಮೈಸೂರಲ್ಲೇ ಶುರು ಆಯ್ತು. ಓಕೆ. ನನ್ನ ಮೊದಲ ಗುರುಗಳು KG ಕನಕಲಕ್ಷ್ಮಿ ಅಂತ ಹೇಳಿ, ಅವರು ಆಕಾಶವಾಣಿಯಲ್ಲಿ ಸ್ಟಾಫ್ ಆರ್ಟಿಸ್ಟ್ ಆಗಿ ಇದ್ದವರು. ಅದರ ನಂತರ ಒಂದು ವರ್ಣಗಳು ಅಥವಾ ಕೃತಿಗಳ ಫೇಸಿಗೆ ಬಂದ್ಮೇಲೆ ನಾನು Correct. ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅಂತ ಮೈಸೂರಲ್ಲಿ ವಾವ್. ತುಂಬಾ ಹೆಸರು ಇರುವಂತ ವಿದ್ವಾಂಸರವರು. ಅವ್ರ ಹತ್ರ ನನ್ನ ಮುಂದಿನ ಸಂಗೀತ ಕಲಿಕೆ ಎಲ್ಲ ಸುಮಾರು ಎಷ್ಟು ವರ್ಷ ಸಂಗೀತ ಪಯಣ ನಡೀತು ಅಂಜನಾ? ಆಯ್ತು, ಇವಾಗೊಂದು 35 ವರ್ಷ, 35 ವರ್ಷ. 35 ವರ್ಷ ಅದರಿಂದ ನಡೀತಾ ಇದೆ. ಓ ಮೈ ಗಾಡ್. ಇನ್ನು ಕಲಿಕೆ ಇದೆ, ಐನೋ ಕಲಿಕೆ ನಿರಂತರ. ಸೊ ತುಂಬಾ ಖುಷಿ ಆಯ್ತು. ತುಂಬಾ ದೊಡ್ಡ ಪಯಣನೇ ಇದೆ ನಿಮ್ದು ತಿಳ್ಕೊಳ್ಳಕ್ಕೆ. ಥ್ಯಾಂಕ್ ಯು. ರೈಟ್. ಸೊ ಇಲ್ಲಿ ಅಟ್ಲಾಂಟಾಗೆ ಯಾವಾಗ ನೀವು ಬಂದಿದ್ದು? ಅಟ್ಲಾಂಟಾಗ್ ನಾನ್ ಬಂದಿದ್ದು 2012 ಡಿಸೆಂಬರ್ ಕೊನೆ, ಸಾಲಿನ ಕೊನೆಗೆ. ಅಲ್ಲಿಂದ ಮೈಸೂರಿಂದ ಅಟ್ಲಾಂಟಾಗ್ ಬಂದು ಅವಾಗ್ಲಿಂದ ಇಲ್ಲೇ ಇದೀವಿ. ಓ ವಾವ್. ಸೊ ಅಲ್ಲಿನೂ ಮೈಸೂರಲ್ಲಿ ನೀವು ಕಲ್ತ್ರಿ, ಅಲ್ಲೂ ಕೂಡ ಏನಾದ್ರು ನೀವು ಕಾನ್ಸರ್ಟ್ಗಳಲ್ಲಿ ಪಾಲ್ಗೊಳ್ತಿದ್ರಾ, ಅಥವಾ ಯಾವ ರೀತಿ ನಡೀತಿತ್ತು ಅಲ್ಲಿ? ಏನಾದ್ರು ಅಲ್ಲೂ ಕೂಡ ಏನೋ ಶಾಲೆ ಏನಾದ್ರು ಪ್ರಾರಂಭ ಮಾಡಿದ್ರಾ? ಇಲ್ಲ, ನಾನು ಸಂಗೀತ ಕಲಿಸಬಹುದು ಅಥವಾ ಹೇಳ್ಕೊಡಕ್ ಶುರು ಮಾಡ್ಬೋದು ಅನ್ನೋ ಐಡಿಯಾ ನನಗೂ ಇರ್ಲಿಲ್ಲ. ನಾನು ಅಲ್ಲಿ ಇದ್ದಾಗ ಮುಖ್ಯವಾಗಿ ನನ್ನ ಕಾಲೇಜು, ಓದು, ಇದ್ರ ಮೇಲೆ ಫೋಕಸ್ ಮಾಡ್ತಿದ್ದೆ. ಅದ್ರ ಜೊತೆಗೇನೆ ಕಚೇರಿಗಳು, ಸಣ್ಣ ಪುಟ್ಟ ಕಚೇರಿಗಳು, ಆಮೇಲೆ ಆಕಾಶವಾಣಿ, AIR. ಸೊ ಆಕಾಶವಾಣಿಯಲ್ಲಿ ಪರ್ಫಾರ್ಮ್ ಮಾಡಿದೀರಾ ನೀವು? ಈ ತರದ್ದೆಲ್ಲ ಸಾಕಷ್ಟು. ಸೊ ಆಕಾಶವಾಣಿನಲ್ಲಿ ಯಾವ ಏಜ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರಾ ಅಂಜನಾ ನೀವು? ತುಂಬಾ ಸಣ್ಣ ವಯಸ್ಸಲ್ಲೇ ಆಕಾಶವಾಣಿಗೆ ಇಂಟ್ರೊಡ್ಯೂಸ್ ಆಯ್ತು. ಅಲ್ಲಿ ಯುವವಾಣಿ ಅಂತ 16 ವರ್ಷದಿಂದ ಕೆಳಗಿರೋ ಮಕ್ಳಿಗೆಲ್ಲ ಯುವವಾಣಿ ಅಂತ ಹೇಳಿ ಆಡಿಷನ್ಸ್ ಮಾಡ್ತಾರೆ. ಅದು ಆಡಿಷನ್ಸ್ ಕ್ಲಿಯರ್ ಆದ ತಕ್ಷಣ ಅವರು ಕರಿತಾನೆ ಇರ್ತಾರೆ, ಏನಾದ್ರು ರೆಕಾರ್ಡಿಂಗ್ಗೆ ಅದು ಇದು ಅಂತ ಹೇಳಿ ನಡೀತಾನೆ ಇತ್ತು. ಅದಾದ್ಮೇಲೆ ಯುವವಾಣಿ ನಂತರ ನಾನು ಬಿ ಆಗಿತ್ತು ನಂದು ಗ್ರೇಡೇಷನ್. A ಗ್ರೇಡ್ ಹೈಯೆಸ್ಟ್ ನಂದು ಬಿ ಆಗಿತ್ತು. ಅದ್ರದ್ದು ರೆಕಾರ್ಡಿಂಗ್ ಸಾಕಷ್ಟು ಸಲ ಆಗಿದೆ. ನಂತರ ಮದ್ವೆ ಆಯ್ತು, ಆಮೇಲೆ ಅಟ್ಲಾಂಟಾ ಹ್ಯಾಪನ್. ಸೂಪರ್. ನೀವು ಹೇಳ್ಬಿಟ್ರಿ ಆಕಾಶವಾಣಿನಲ್ಲಿ ಹಾಡಿದ್ರಿ ಅಂತ. ಸೊ ತುಂಬಾ ಚಿಕ್ಕ ವಯಸ್ಸಂತ ಮರ್ತ್ ಹೋಗುವಂತದ್ದು ಏನಲ್ಲ. ಮೊದಲ ಹಾಡು ಆಕಾಶವಾಣಿಲಿ ಹಾಡಿದ್ ಯಾವ್ದಾರು ನೆನಪಿದ್ರೆ ಒಂಚೂರು ಶೇರ್ ಮಾಡ್ಕೋಬಹುದಾ ಅಂತ? ನೆನಪಿಲ್ಲ,
ಆದ್ರೆ ನಾನು ಆಕಾಶವಾಣಿಗೆ ಮೊದಲನೇ ಬಾರಿಗೆ ನಾನು ಹೋಗಿದ್ದಾಗ ಅದು ಐ ಥಿಂಕ್ ಜಾನಪದ ಗೀತೆಗಳು, ಭಾವಗೀತೆ ಮುಂಚೆ ತುಂಬಾ ಭಾವಗೀತೆ ಜಾನಪದ ಗೀತೆಗಳು ಇದ್ರ ಕಡೆಗೂ ಸಾಕಷ್ಟು ಒಲುಮೆ ಇತ್ತು ಒಲೆ ನಿಮ್ಗೆ. ಇತ್ತು. ಈಗ್ಲೂ ಮಧ್ಯೆ ಯಾವಾಗ್ಲಾರು ಹಾಡ್ತಿರ್ತೀನಿ. ಓಕೆ ಬಟ್ ಮುಖ್ಯವಾಗಿ ಶಾಸ್ತ್ರೀಯ ಸಂಗೀತ ನನ್ನ ಓಕೆ. ಫೋಕಸ್. ಸೊ ನೀವು ಶಾಸ್ತ್ರೀಯ ಸಂಗೀತನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂಜನಾ? ಒಂದು ತುಂಬಾ ಚಾಲೆಂಜಿಂಗ್ ಇದು. ರೈಟ್. ಹಾ ಎಲ್ಲರಿಗೂ ಶಾಸ್ತ್ರೀಯ ಸಂಗೀತ ಅನ್ನೋದು ಒಲಿಯಲ್ಲ. ರೈಟ್. ಹಾಗಂತ ಬೇರೆ ಜಾನ್ರಾಗಳು ಕಮ್ಮಿ ಅಂತ ಹೇಳ್ತಿಲ್ಲ. ಆದ್ರೆ ಇದು ಮೋರ್ ಚಾಲೆಂಜಿಂಗ್. ಅಯ್ಯೋ ಇಟ್ಸ್ ವೆರಿ ಚಾಲೆಂಜಿಂಗ್. ಆಮೇಲೆ ಪದ್ಧತಿ ಪ್ರಕಾರ ಕಲ್ತಿರೋ ಯಾವ್ದೇ ಆರ್ಟಿಸ್ಟ್ ಗಾರ್ ಗೊತ್ತಿರತ್ತೆ. ಇಟ್ಸ್ ಆಲ್ ಸೋ ಲಾಜಿಕಲ್. ರೈಟ್ ರೈಟ್ ಸೊ ಎಕ್ಸಾಕ್ಟ್ಲಿ. ಅದನ್ನ ನೀವು ಹೆಚ್ಚು ಹೆಚ್ಚು ತಿಳ್ಕೊಂತಾ ಹೋದಷ್ಟು ಇಲ್ಲ ಅದ್ರ ಅಷ್ಟೊಂದು ಬಗ್ಗೆ ಸುಲಭನೂ ಅಲ್ಲ ಅಂತಾರೆ ಶಾಸ್ತ್ರೀಯ ಸುಲಭ ಸಂಗೀತ. ಅಲ್ಲ. ಅದೇನೆ ಅದು ನೀವು ತಿಳ್ಕೊತಾ ಹೋದಷ್ಟು, ಅದನ್ನ ಡೀಪ್ ಆಗಿ ಹೋಗ್ತಾ ಇದ್ದಷ್ಟು ನಿಮ್ಗೆ ಅದ್ರ ಬಗ್ಗೆ ಒಲವು ಖಂಡಿತ ಸೂಪರ್. ಮೂಡುತ್ತೆ. ಹಿಂಗೆ ಹಾಗಾಗಿ ಇದು ಟರ್ನ್ ಓವರ್ ಜಾನಪದ ಮತ್ತು ಭಾವಗೀತೆ ಅಂತ ಹೇಳಿದ್ರಲ್ವಾ? ಅದನ್ನ ಹಾಡ್ತಿದ್ದವರು ಶಾಸ್ತ್ರೀಯ ಸಂಗೀತಕ್ಕೆ ಇದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಎಷ್ಟು ನಿಮ್ಗೆ ಮನಸ್ಸು ಅಥವಾ? ಆದ್ರೆ ಇದ್ರದ್ ಕಲಿಕೆ ಎಲ್ಲ ನನ್ ಜಾನಪದ ಆಗಿರ್ಬೋದು, ಭಾವಗೀತೆಗಳಾಗಿರ್ಬೋದು, ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಎಲ್ಲದಕ್ಕೂ ಬುನಾದಿ ಅನ್ನೋದು ಶಾಸ್ತ್ರೀಯ ಸಂಗೀತದಲ್ಲೇ ಇರತ್ತೆ. ತಳಹದಿ ಅದೇನೇನೆ. ಹೌದು. ಸೊ ಕಲಿಕೆ ಎಲ್ಲ ಒಟ್ಟಿಗೆನೆ ಶುರು ಆಯ್ತು. ಆದ್ರೆ ಇದು ಸ್ವಲ್ಪ ಮುಂದುವರಿತು ಅಂತ ಹೇಳ್ಬೋದು. ರೈಟ್ ರೈಟ್. ಜಾನಪದ ಮತ್ತೆ ಭಾವಗೀತೆ ಅಲ್ಲೇನಾದ್ರು ನೀವು ಪ್ರಾಪರ್ ಪ್ರೊಫೆಷನಲ್ ಆಗಿ ಯಾರೋ ಗುರುಗಳ ಹತ್ರ ಕಲ್ತಿದ್ರಾ? ಭಾವಗೀತೆ ಹೌದು. ಜಿ ಪುಷ್ಪಲತಾ ಅಂತ ಮೈಸೂರಿನಲ್ಲಿ, ಅವರು ಆಕಾಶವಾಣಿ ಸ್ಟಾಫ್ ಆರ್ಟಿಸ್ಟೇ. ರೈಟ್ ರೈಟ್. ಅವ್ರ ಹತ್ರ ನಾನು ಕಲಿತಿದ್ದೆ. ಹಾಗಾಗಿ ನಿಜ ಹೇಳ್ಬೇಕು ಅಂತಂದ್ರೆ ಕನ್ನಡ ಒಂದ್ ತಕ್ಕ ಮಟ್ಟಿಗೆ ಮಾತಾಡ್ಬೋದು ಅಂತಂದ್ರೆ ಈ ಕನ್ನಡ ಕಾವ್ಯಗಳು ಬಗ್ಗೆ ಹಾಡಿರೋದು ಅದು ಒಂದ್ ಕಾರಣ ಆಗಿರಬಹುದು. ಕನ್ನಡ ಒಳ್ಳೆದಾಗಿ ಮಾತಾಡ್ತಿದೀವಿ ಯಾರಾದ್ರೂ ಅಂದ್ರೆ ಅವ್ರು ಸ್ವಚ್ಛವಾಗಿ ಅಚ್ಚ ಕನ್ನಡವನ್ನ ನಾವು ಮಾತಾಡ್ತೀವಿ ಅಂದ್ರೆ ಅದು ಕೂಡ ಕಾರಣ, ಅದು ಕಾರಣ ಆಗಿರುತ್ತೆ. ಸೊ ಭಾವಗೀತೆ ಅಂತ ಬಂದಾಗ ನಿಮ್ಮ ನೆಚ್ಚಿನ ಭಾವಗೀತೆ ಯಾವುದು? ನಂದು ಇವರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರದ್ದು ಮುಚ್ಚುಮರೆ ಇಲ್ಲದೆ ಒಂದೆರಡು ಸಾಲು. ಖಂಡಿತ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಸ್ವೀಕರಿಸೋ ಗುರುವೇ ಅಂತರಾತ್ಮ ಮುಚ್ಚುಮರೆ ಇಲ್ಲದೆ. ಅಬ್ಬಾ ಎಷ್ಟು ಜೇನಿನ ಕಂಠ ಅಂಜನಾ ನಿಮ್ದು. ರೈಟ್. ಓಕೆ. ಈ ಭಾವಗೀತೆ ಪಾಯಣ ಜೊತೆಗೆ ಶಾಸ್ತ್ರೀಯ ಸಂಗೀತ ಪ್ರಾರಂಭ ಆಯ್ತು ಅಂತೀರಿ ನೀವು. ಸೊ ಶಾಸ್ತ್ರೀಯ ಸಂಗೀತದಲ್ಲಿ ಮನೋಧರ್ಮ ಅಂತ ಇದೆ. ಏನಿದು ಧರ್ಮ? ಮನೋಧರ್ಮ ಅನ್ನೋದು ಒಂದು ಈಗ ಒಂದ್ ರಾಗಗಳ್ ಬೇಸ್ಡ್ ಅಲ್ವಾ ಇದು ನಮ್ದು ಶಾಸ್ತ್ರೀಯ ಸಂಗೀತ ಅಥವಾ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಬಂದ್ರೆ ರಾಗ ಬೇಸ್ಡ್ ಇರುತ್ತೆ. ಯಾವ್ದೇ ಒಂದ್ ರಾಗ ಇವಾಗ ಕೃತಿಗಳು ಅಥವಾ ಅದ್ರಲ್ಲಿ ಸಾಕಷ್ಟು ಕಾಂಪೋಸಿಷನ್ಸ್ ನ ಕಲ್ತಿರ್ತೀವಿ. ಇಷ್ಟು ಕಾಂಪೋಸಿಷನ್ಸ್ ಅಂತ ಕಲ್ತ ಮೇಲೆ ಆ ರಾಗದ ಫ್ಲೋ ಹೆಂಗಿರುತ್ತೆ ಅದನ್ನ ತಿಳ್ಕೊಂಡು ಅದ್ರಲ್ಲಿ ಬರೀ ಆ ಕೃತಿಗಳು ಆಲ್ರೆಡಿ ರಚನೆ ಆಗಿರೋಂಥದ್ದು ಕಲ್ಪಿತ. ಇದು ಕಲ್ಪನಾ ಸಂಗೀತ. ಎರಡ್ ತರ ವಿಧ ಇರುತ್ತೆ. ಒಂದು ಕಲ್ಪಿತ ಕಲ್ಪನಾ ಸಂಗೀತ. ಮನೋಧರ್ಮ ಅನ್ನೋದು ಕಲ್ಪನಾ ಸಂಗೀತ. ರಾಗದ ಚೌಕಟ್ನಲ್ಲಿ ಮೂಡ್ ಆಗಿರಬಹುದು ಅಥವಾ ನಾವು ಆ ರಾಗನ ಎಷ್ಟು ಅರ್ಥ ಮಾಡ್ಕೊಂಡಿರ್ತೀವಿ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಬಿಲ್ಡ್ ಮಾಡೋವಂಥದ್ದು ಮನೋಧರ್ಮ. ಅದೇನಿದ್ರು ಆಗ ಹುಟ್ಟಿ ಅಲ್ಲೇ ಮುಗಿಯುವಂಥದ್ದು ಮನೋಧರ್ಮ. ಮತ್ತೆ ನೀವು ಅದನ್ನೇ ಇನ್ನೊಮ್ಮೆ ಹಾಡು ಅಂತ ಹಾಗೆ ಹಾಡು ಅಂತ ಕೇಳಿದ್ರೆ ಅದು ಸಾಧ್ಯ ಇಲ್ಲದೆ ಇರುವಂತದ್ದು. ವಾವ್. ಸೊ ಈಗ ಯಾರಾದ್ರೂ ಒಬ್ಬ ಕಾಮನ್ ಮ್ಯಾನ್ಗೆ ಲೈಕ್ ನನ್ನಿಂದ ನಂಗೆ ಸಂಗೀತದ ಗಂಧಗಾಳಿನೇ ಗೊತ್ತಿಲ್ಲ. ಸೊ ಕಾಮನ್ ನನ್ನಂತವ್ರಿಗೆ ಈ ರಾಗ ಸ್ವರ ತಾಳ ಇದ್ರ ಬಗ್ಗೆ ಒಂದ್ ಸಿಂಪಲ್ ಆಗಿ ಹೇಳಿ ಅಂದ್ರೆ ಹೆಂಗ್ ಹೇಳ್ಬೋದು ಅಂಜನಾ ಅವರು? ರಾಗದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದ್ ಇಷ್ಟು ಸ್ವರಗಳನ್ನ ಒಳಗೊಂಡಿರೋ ಒಂದು ಫಾರ್ಮ್ಯಾಟ್ ಅದು ರಾಗ. ನೀವೆಲ್ಲರೂ ಸಾಕಷ್ಟು ವರವೀಣಾ ಮೃದುಪಾಣಿ ಗೀತೆ ಎಲ್ಲರೂ ಕೇಳಿರ್ತೀರ. ವರವೀಣಾ ಮೃದುಪಾಣಿ ಅದ್ರದ್ದು ಮೇಲೆ ಹೋಗೋ ಅಂತ ಆರೋಹಣ ಅವರೋಹಣ ಕ್ರಮ ಸರಿ ಗ ಪದ ಸಾ ಸದಾ ಪ ಗರಿ ಸ. ಇದನ್ನ ನಾವು ಮೋಹನ ರಾಗ ಅಂತ ಹೇಳ್ತೀವಿ. ಈ
ಇಷ್ಟು ಸ್ವರಗಳನ್ನ ಒಳಗೊಂಡಿರುವಂತ ಒಂದು ಸ್ಟ್ರಕ್ಚರ್ ನ ರಾಗ ಅಂತ ಕರಿತೀವಿ. ಬೇಸಿಕ್ ಯಾವ್ದೇ ರಾಗ ಬಿಲ್ಡ್ ಆಗ್ಬೇಕಾದ್ರೂ ಬೇಸಿಕ್ ಅದನ್ನ ಬ್ರೇಕ್ ಡೌನ್ ಮಾಡ್ತಾ ನಿಮ್ಗೆ ಸಿಗೋಂತ ಒಂದು ಯೂನಿಟ್ ಆಗಿರ್ಬೋದು, ಅದು ಸ್ವರ ಅಂತ ಹೇಳಿ. ತಾಳ ತಾಳ ಅನ್ನೋದು ಯಾವ್ದೇ ಕಾಂಪೋಸಿಷನ್ ಸಂಗೀತದಲ್ಲಿ ಒಂದ್ ಹಾಡು ಅಂತ ಬಂದ್ರೆ ಶ್ರುತಿ ಅನ್ನೋದು ತಾಯಿ ಅಂತ ಹೇಳ್ತಾರೆ, ಲಯ ಅನ್ನೋದು ತಂದೆ ಅಂತ ಹೇಳ್ತಾರೆ. ಶ್ರುತಿರ್ ಮಾತಾ ಲಯಃ ಪಿತಾ ಅಂತ ಹೇಳ್ತಾರೆ. ರೈಟ್. ಲಯ ಅನ್ನೋದನ್ನ ಅದು ಒಂದು ಬೀಟ್ಸ್, ಯಾವ್ದೇ ಹಾಡಿದ್ರು ಅದಕ್ಕೊಂದು ರಿದಮ್ ಇರುತ್ತೆ, ಅದನ್ನೇ ನಾವು ಲಯ ಅಂತ ಹೇಳ್ತೀವಿ. ಆ ಲಯವನ್ನ ನಾವ್ ಯಾವಾಗ ಒಂದು ಮೀಟರ್ ಇಟ್ಟು ಮೆಜರ್ ಮಾಡ್ತೀವೋ ಅದನ್ನ ತಾಳ ಅಂತ ಹೇಳ್ತಾರೆ. ಎಷ್ಟು ಕಾಮನ್ ಮ್ಯಾನಿಗೆ ಅರ್ಥ ಆಗೋಂಗ್ ಹೇಳ್ಬಿಟ್ರಿ ನೀವು. ರೈಟ್. ರಾಗಗಳಲ್ಲಿ ನವರಸಗಳನ್ನ ತುಂಬುವಂತ ಒಂದು ಶಕ್ತಿ ಇದೆ. ರೈಟ್. ಸೊ ಯಾವ್ದಾದ್ರು ಒಂದ್ ರಾಗ ನೀವು ನಮ್ಗೆ ತಿಳಿ ಹೇಳ್ಬೋದಾ ಅಂತ, ನವರಸಗಳೂ ಕೂಡ ಅದರಲ್ಲಿ ಒಳಗೊಂಡಿದೆ ಅಂತ ಅನ್ನೋದಾದ್ರೆ? ಒಬ್ರು ಒಂದೊಂದ್ ಭಾವನೆ ಭಾವನೆ ಅದು ಈಗ ಮೋಹನ ರಾಗ ಅನ್ನೋದು ನನ್ನಲ್ಲಿ ಯಾವ ತರ ಭಾವನೆ ಹುಟ್ಟಿಸತ್ತೋ ಅದು ಇನ್ನೊಬ್ರಿಗೆ ಅದು ಬೇರೆನೆ ತರಾನೇ ಅದು ಕಾಣ್ಬಹುದು. ಈಗ ನನ್ ಫೇವ್ರೆಟ್ ಕಲರ್ ರೆಡ್ ಆಗಿದ್ರೆ ನಿಮ್ದು ಅದೇ ಆಗಿರ್ಬೇಕು ಅನ್ನೋದಿಲ್ಲ, ಆ ತರ. ಸಾಮಾನ್ಯವಾಗಿ ಹೇಳ್ತಾರೆ ಅಠಾಣ ಅನ್ನೋ ಒಂದ್ ರಾಗ ವೀರರಸ ಪ್ರಧಾನ, ಆತರ ಬೇರೆ ಬೇರೆ ರಾಗಗಳು ಬೇರೆ ಬೇರೆ ಎಮೋಷನ್ಸ್ ನ ಕ್ಯಾರಿ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದು ನನಗನ್ಸೋ ಪ್ರಕಾರ ಅದು ಟೋಟಲಿ ಒಬ್ಬೊಬ್ಬ ವ್ಯಕ್ತಿಗೆ ಅನುಗುಣವಾಗಿರುತ್ತೆ. ಈಗ ನಾನು ಭೈರವಿ ಅನ್ನೋ ರಾಗನ ಭಕ್ತಿ ರಸಪ್ರಧಾನ ರಾಗ ಅಂತ ನನಗನ್ಸುತ್ತೆ, ಅದು ಕೆಲವ್ರಿಗೆ ಬೇರೆನೆ ಆಗಿರ್ಬಹುದು. ಸೊ ಬೆಳಗ್ಗೆ ಕಾಫಿನಾರು ಬಿಡ್ತೀನಪ್ಪ, ಈ ರಾಗ ಬಿಡಲ್ಲ ಅನ್ನೋದ್ರೆ ಯಾವ್ದಿರ್ಬೋದು ಅಂಜನಾ ಅವ್ರಿಗೆ? ಬೆಳಗ್ಗೆ ಎದ್ದ ತಕ್ಷಣ ನನಗೆ ನೆನಪಾಗೋ ರಾಗ ಮಾಯಾಮಳವುಗಳು. ಯಾಕಂದ್ರೆ ನಾವ್ ಎಲ್ಲರೂ ಕಲ್ತ್ಕೊಳ್ಳೋದು ಎರಡು ಸ್ವರಗಳು ಅಂತಂದ್ರೆ ಇವಾಗ ಎಲ್ಲರೂ ಕೇಳೇ ಇರ್ತೀರ. ನಮ್ಮ ಸಾಮಾನ್ಯವಾಗಿ ಸಂಗೀತ ಪಾಠ ಯಾವ್ದೇ ಮಗುಗ್ ಶುರು ಮಾಡಿಸ್ಬೇಕಾದ್ರೂ ಸರಳೆ ವರ್ಸೆ ಅಂತ ಮಾಡ್ತೀವಿ ಅಲ್ವಾ, ಅದು ಮಾಯಾಮಳವುಗಳು. ಏನ್ ಹಾಡ್ಬೋದು ಮಾಯಾಮಳವು? ಸರಳೆ ವರ್ಸೆನೆ ಹಾಡ್ ತೋರ್ಸ. ಸರಿ ಗ ಮ ಪ ಧ ನಿ ಸ ಸಾ ನಿ ಧ ಪ ಮ ಗ ರಿ ಸ ಸರಿ ಗ ಮ ಪ ಧ ನಿ ಸ ಸಾ ನಿ ಧ ಪ ಮ ಗ ರಿ ಸ ಸರಿ ಗ ಮ ಪ ಧ ನಿ ಸ ಸಾ ನಿ ಧ ಪ ಮ ಗ ರಿ ಸ ಸರಿ ಗ ಮ ಪ ಧ ನಿ ಸ ಸಾ ನಿ ಧ ಪ ಮ ಗ ರಿ ಸ. ಕಲಿಕೆ ಶುರು ಮಾಡೋದೇ ಈ ರಾಗದಲ್ಲಿ ಆಗಿರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನನ್ಗೆ ನೆನಪಾಗೋದು ಇದೇ ರಾಗ. ಎಷ್ಟು ಮುದ ಕೊಡತ್ತೆ ಮನಸ್ಸಿಗೆ, ಎಷ್ಟು ಮುದ ಕೊಡತ್ತೆ, ಅಂಡ್ ದೈಹಿಕವಾಗಿ ಎಷ್ಟು ಸಂತೈಸುತ್ತೆ ಅದು ಸಂಗೀತ ಅಂತ ಅಂದ್ರೆ. ಸೊ ನಾನು ಮಸಾಲ್ ದೋಸೆನಾರು ಬಿಡ್ತೀನಿ, ಸಂಗೀತ ಬಿಡಲ್ಲ ಅಂತ ಏನಾರು ಹೇಳೋದುಂಟಾ ಅಂಜನಾ ಅವರು? ನಂಗನ್ಸೋ ಪ್ರಕಾರ ಎಲ್ಲದಕ್ಕೂ ಅದದ್ರ ಸ್ಥಾನ ಇರುತ್ತೆ. ಮಸಾಲ್ ದೋಸೆ ಅದ್ರ ಪ್ರಕಾರ ಅದೇ ಇಂಪಾರ್ಟೆಂಟು, ಸಂಗೀತ ಅಂತ ಬಂದಾಗ ನಿಮಗೆ ಮಸಾಲ್ ದೋಸೆನೂ ಒಂದ್ ಕಡೆ ಕೊಟ್ಬಿಟ್ಟು ಈ ರಾಗನ ನೀವ್ ಹೇಳಿ ಅಂದ್ರೆ ಯಾವ್ದು ಆಯ್ಕೆ ಮಾಡ್ಕೋತೀರಾ? ಮಸಾಲ್ ದೋಸೆ ಬಂದಾಗ ಆಫ್ಕೋರ್ಸ್ ಅಲ್ವಾ, ಸಂಗೀತ ಯಾವ್ದಕ್ಕೂ ಕಂಪೇರ್ ಮಾಡಕ್ ಆಗೋದಿಲ್ಲ. ನನ್ ಪ್ರಕಾರ ಇದು ನನ್ನ ಅನಿಸಿಕೆ ಮಾತ್ರ. ರೈಟ್. ಸೊ ಶಾಸ್ತ್ರೀಯ ಸಂಗೀತ ಅಂತ ಬಂದ್ರೆ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಪೂಜಿಸೋ ಒಂದು ಸಂಗೀತ ಅದು. ಹೌದು. ಸೊ ಮಾಡ್ರನ್ ಸೈನ್ಸ್ ಅಲ್ಲೂ ಕೂಡ ಅದು ಅದರ ಪ್ರಾಮುಖ್ಯತೆ ಎಲ್ಲರೂ ಕೊಡೋ ಹಾಗೆ. ನಿಮ್ಮ ಪ್ರಕಾರ ಶಾಸ್ತ್ರೀಯ ಸಂಗೀತದ ಅನುಭವಗಳೇನು? ಹೇಳ್ಬೇಕು ಅಂತಂದ್ರೆ ಶಾಸ್ತ್ರೀಯ ಸಂಗೀತ ಅಂತ ಮೊದ್ಲು ಬಂದಾಗ ನನಗನ್ಸೋದು ಡಿವೈನಿಟಿ ಬೇರೆ ಅಲ್ಲ, ಈ ಸಂಗೀತ ಬೇರೆ ಅಲ್ಲ. ಇದನ್ನ ಬೇರ್ಪಡ್ಸಕ್ಕೆ ಆಗೋದಿಲ್ಲ. ಸೊ ಎಲ್ಲೇ ಕೂತ್ಕೊಂಡು ಇದನ್ನ ಹಾಡ್ತಿದ್ರು ತಕ್ಷಣ ನಾವು ಅದೊಂದು ಇದಕ್ಕೆ ಕನೆಕ್ಟ್ ಆಗೋಗಿರ್ತೀವಿ. ನನಗೆ ಎಲ್ಲಿದ್ರು ನಾನೊಂದ್ ದೇವಸ್ಥಾನಕ್ಕೆ ಹೋಗಿ ಹಾಡ್ಬೇಕು ಅಂತಿಲ್ಲ, ದೇವಸ್ಥಾನದಲ್ಲಿ ಹಾಡಿದ್ರೆ ಅಫ್ಕೋರ್ಸ್ ಆ ವೈಬ್ರೇಷನ್ಸ್ ಬೇರೆ ಇರುತ್ತೆ. ಬಟ್ ಎಲ್ಲೇ ಒಂದು ಪ್ರಕೃತಿ ಯಾವ್ದೇ ಒಂದ್ ಭಾಗದಲ್ಲಿ ಕೂತ್ಕೊಂಡು ಹಾಡಿದ್ರು ತಕ್ಷಣ ನಮ್ಗೆ ಕನೆಕ್ಟ್ ಆಗೋದು ನಮ್ಗೆ ನಮ್ಮ ಇಷ್ಟ ದೈವ ಆಗಿರ್ಬಹುದು, ಆತರ. ಸೊ ಅಂಜನಾ ಅವ್ರದ್ದು ಆಂಜನೇಯನ್ ಭಕ್ತರ? ಹೌದು, ಆಂಜನೇಯನ್ನ ತುಂಬಾ ನಂಬ್ತೀನಿ. ಯಾಕಂದ್ರೆ ಅಂಜನಾ ಅಂತ ಹೆಸರಿಟ್ಟಾಗ್ಲೇ ನನಗೆ ಏನೋ ಆಂಜನೇಯನಿಗೆ ಕನೆಕ್ಷನ್ ಇರ್ಬೋದೇನೋ. ಹೌದು, ನಮ್ ತಾತ ತುಂಬಾ ಪೂಜೆ ಅದೆಲ್ಲ ಮಾಡ್ತಿದ್ರು, ಆಂಜನೇಯನ್ ಪೂಜೆ, ನಿತ್ಯ ಪೂಜೆ ನಡೀತಿತ್ತು. ಹಾಗಾಗಿ ನನ್ಗೆ ಅಂಜನಾ ಅಂತ ಹೆಸರು. ಸೊ ಆಂಜನೇಯನ್ ಬಗ್ಗೆ ಯಾವ್ದಾದ್ರು ಒಂದು ಪ್ರಾರ್ಥನೆ ಹೇಳ್ಬೋದಾ ಅಂತ? ಖಂಡಿತ. ಪುರಂದರದಾಸರದೊಂದು ದೇವ್ರ ನಾಮ ಇದು ನಂಗೆ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್. ಎಸ್ ಪ್ಲೀಸ್. ಇದ್ರ ರಾಗದ ಹೆಸರು ಸಾರಮತಿ ಅಂತ ಹೇಳಿ. ರೈಟ್. ಮುಖ್ಯ ಪ್ರಾಣ ಮೂಲ ಗುರುವೇ
ಮುಖ್ಯ ಪ್ರಾಣ ಮೂಲ ಗುರುವೇ ರಕ್ಕಸಾತಕ ಶ್ರೀ ರಾಮನ ನಿಜದಾಸ ಮುಖ್ಯ ಪ್ರಾಣ ಮೂಲ ಗುರುವೇ ರಕ್ಕಸಾತಕ ಶ್ರೀ ರಾಮನ ನಿಜದಾಸ ಮುಖ್ಯ ಪ್ರಾಣ ಮೂಲ ಗುರುವೇ ತಂದೆಯು ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ ಎಂದೆಂದಿಗೂ ನಮ್ಮ ರಕ್ಷಿಪನು ನೀನೇ ಎಂದೆಂದಿಗೂ ನಮ್ಮ ರಕ್ಷಿಪನು ನೀನೇ ಎಲ್ಲರ ಸಲಹುವ ದೈವವು ನೀನೇ ಮುಖ್ಯ ಪ್ರಾಣ ಮೂಲ ಗುರುವೇ ಕಣ್ಣಂಚಲ್ಲಿ ನೀರ್ ಬಂದ್ಬಿಡತ್ತೆ ಅಂಜನಾ ನೀವು ಹೇಳ್ತಾ ಇದ್ರೆ. ಎಷ್ಟು ಆಂಜನೇಯನಲ್ಲಿ ಭಕ್ತಿ ಅಂದ್ರೆ ಎಂತವರೇ ಆಗ್ಲಿ ನಾನು ಇದನ್ನ ಒಂದು 10 ಸತಿ ದಿನಕ್ಕೆ ಕೇಳ್ತೀನಿ ಈ ಹಾಡನ್ನ ನಾನು. ನೀವು ಹೇಳ್ತಾ ಇರೋದನ್ನ ದಿನಕ್ಕೆ 10 ಸತಿ ಕೇಳಿದ್ರೂನು ನನ್ಗೆ ಅಷ್ಟು ಸಮಾಧಾನ ಆಗೋದಿಲ್ಲ. ಅಷ್ಟು ಅಂದ್ರೆ ನಂಗೆ ಭಾವನೆಯಲ್ಲಿ ಮಗ್ನಳಾಗ್ಬಿಟ್ಟಿದ್ದೆ ನಾನು ನೀವು ಹೇಳ್ತಿದ್ರೆ. ತುಂಬಾ ಖುಷಿ ಆಯ್ತು ಅಂಜನಾ. ಥ್ಯಾಂಕ್ ಯು ಸೋ ಮಚ್. ರೈಟ್. ಸೊ ಸಂಗೀತದ ಪಯಣ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀರಿ ನೀವು. ನಿಮ್ ಗುರುಗಳ ಬಗ್ಗೆ ನೀವೇನ್ ಹೇಳಲಿಕ್ಕೆ ಸಾಧ್ಯ ಅಂತ? ನನ್ ಗುರುಗಳು ಡಾಕ್ಟರ್ ಸುಕನ್ಯಾ ಪ್ರಭಾಕರ್. ನಾನು ಐ ಥಿಂಕ್ 4ನೇ ಕ್ಲಾಸ್ ಅಲ್ಲಿ ಇದ್ದಾಗ್ಲೂ ಏನೋ ಅಮ್ಮ ಅವ್ರ ಹತ್ರ ಸೇರ್ಸಿದ್ರು. ಕನಕಲಕ್ಷ್ಮಿ ಮೇಡಮ್ ಹತ್ರ ಪಾಠ ನಿಲ್ಸಿ ಆಮೇಲೆ ಇಲ್ಲಿ ಅವ್ರು ಬೇರೆ ಊರಿಗೇನೋ ಟ್ರಾನ್ಸ್ಫರ್ ಆಯ್ತು ಆತರ ಏನೋ ಇದೆ. ನಂಗೆ ಇನ್ನು ತುಂಬಾ ಚಿಕ್ಕವಳು, ನಂಗೆ ಅಷ್ಟಾಗಿ ನೆನಪಿಲ್ಲ. ಸೊ ಸುಕನ್ಯಾ ಆಂಟಿ ಹತ್ರ ನಾನು ಬಂದಾಗ ನನಗ್ ಸಂಗೀತ ಅನ್ನೋದು ವಾತಾವರಣ, ಅವ್ರ ಮನೆಯಲ್ಲಿ ಇದ್ದಿದ್ದ ವಾತಾವರಣದಲ್ಲಿ ತುಂಬಾ ಚೆನ್ನಾಗಿ ಒಲಿತು. ಆಮೇಲೆ ಅವರು ಆಂಟಿ ಒಂಥರ ಅಲ್ಲಿ ಹೋದ್ರೆ, ಮೈಸೂರಿಗೆ ಹೋದ್ರೆ ಅದೊಂದು ನನ್ಗೆ ಸೆಕೆಂಡ್ ಹೋಮ್ ಅಂತ ಹೇಳ್ಬೋದು. ಮತ್ತೆ ಯಾವ್ದೇ ಸ್ಟೂಡೆಂಟ್ ಯಾರನ್ನೇ ಆಗ್ಲಿ ಸುಕನ್ಯಾ ಆಂಟಿ ಸ್ಟೂಡೆಂಟ್ಸ್ ಕೇಳಿ ಅವರು ಟೀಚರ್ಗಿಂತ ಇನ್ನೂ ಏನಾದ್ರೂ ಹೆಚ್ಚಿನ ಗುರುಗಳಿಗಿಂತ ಇನ್ನೊಂದು ಹೆಚ್ಚಿನ ಸ್ಥಾನ ಏನಾದ್ರು ಇದ್ರೆ ಅದವ್ರೆ. ಅವರಿಂದ ಏನ್ ಕಲ್ತ್ಕೊಂಡ್ರಿ ನೀವು? ಲೈಕ್ ಇಂಥದ್ದು ನನಗೆ ತುಂಬಾನೇ ಇವತ್ತಿನ ತನಕನು ನನ್ ಸ್ಟೂಡೆಂಟ್ಸ್ಗೂ ಕೂಡ ನಾನು ಮಾರ್ಗ ಹೇಳಲಿಕ್ಕೆ ತುಂಬಾ ಅನುಕೂಲ ಆಯ್ತು. ಅಂದ್ರೆ ಏನು ಒಬ್ಬ ಒಳ್ಳೆ ಟೀಚರ್ ಆಗಿ ಹೇಗೆ ಇರ್ಬೋದು ಅನ್ನೋದು ಅವರಿಂದಾನೇ ಕಲ್ತಿರೋದು. ತಾಳ್ಮೆ ಆಗಿರ್ಬೋದು, ಸಂಯಮ ಆಗಿರ್ಬೋದು. ಸಂಗೀತ ನೀವು ಇಂಥದ್ದೊಂದು ಅಂತ ಕೇಳಿದ್ರೆ ನನ್ಗದ್ ನೆನಪಾಗ್ತಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಇವತ್ ನಾನು ಇಲ್ಲಿ ಏನು ನಾನು ಸಂಗೀತ ಹಾಡ್ತಿದ್ದೀನೋ ಪೂರ್ತಿ ಅವರ ಒಂದು ಕೃಪೆನೆ ಹೌದು. ಸೊ ಅಪ್ಪ ಅಮ್ಮ ಒಂದ್ ಕಡೆ ಅಪ್ಪ ಅಮ್ಮ ಅಜ್ಜಿ ನನ್ಗೆ ಮನೆಯಲ್ಲಿ ಪೂರ್ತಿ ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಗೆ ಇದಾದ್ರೆ, ಸಂಗೀತ ಅಂತ ಬಂದಾಗ ಮೇಡಮ್. ರೈಟ್. ಸೊ ನಿಮ್ ತಂದೆ ತಾಯಿನೇ ನಿಮ್ಗೆ, ನಿಮ್ಮ ಮನೆತನದಲ್ಲಿ ಯಾರಾದ್ರೂ ಸಂಗೀತಗಾರರಿದ್ರಾ? ಇಲ್ಲ, ಅಮ್ಮ ಕಲ್ತಿದ್ರು. ಆದ್ರೆ ಅವರು ಸ್ಟೇಜ್ ಮೇಲೆ ಹಾಡಕ್ಕೆ ಅಥವಾ ಹೊರಗಡೆ 4 ಜನದ ಮುಂದೆ ಹಾಡಕ್ಕೆ ತುಂಬಾ ಹೆದರ್ತಿದ್ರು. ಬಟ್ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಮ್ಮ. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಭವ ರೋಗ. ಇನಿಷಿಯಲ್ ಡೇಸ್ ಅಲ್ಲಿ ನಾನು ಇವಾಗ ಒಂದ್ ಶ್ರುತಿ ತಪ್ಪಿದ್ರೆ ಕರೆಕ್ಷನ್ ಬೇಕಲ್ವಾ, ಅದನ್ನ ಮನೆಯಲ್ಲಿ ಅಮ್ಮ ನನ್ಗೆ, ತಾಯಿನೇ ಮೊದಲು ಗುರು. ಖಂಡಿತ ಅಮ್ಮ ನನಗೆ ಸಹಾಯ ಮಾಡಿದ್ರು. ಈ ವಿಡಿಯೋ ನೋಡ್ತಾ ಇದ್ರೆ ಅವರು ಕೂಡ ಖುಷಿ ಪಡ್ತಾ ಇರ್ತಾರೆ. ಹೌದು. ರೈಟ್. ಆದಷ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅಂಜನಾ ಅವರ ಒಂದು ವಿಡಿಯೋಗೆ. ರೈಟ್. ಅದು ಅಮ್ಮ ಒಂದ್ ಸ್ವಲ್ಪ ವರ್ಷಗಳಾದ್ಮೇಲೆ ಈಗ ವರ್ಣಾಕೃತಿ ಸ್ಟೇಜ್ಗೆಲ್ಲ ಬಂದ್ಮೇಲೆ ಮೇಡಮ್ ಏನ್ ಹೇಳ್ಕೊಟ್ಟಿದ್ರು ಕ್ಲಾಸ್, ಅವಾಗೆಲ್ಲ ವಾರಕ್ಕೆ 3 ದಿನ ಪಾಠ ಇರ್ತಿತ್ತು, 2 ರಿಂದ 3 ದಿನ. ಇಲ್ಲಿ ಮಕ್ಳು ಸಾಕಷ್ಟು ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿರ್ತಾರೆ. ಹಾಗಾಗಿ ವಾರಕ್ಕೆ 2 ದಿನ ಬರೋದಕ್ಕೂ ಕಷ್ಟ ಆಗತ್ತೆ. ನಮ್ಗೆ ಮನೆಯಲ್ಲಿ ಪ್ರಾಕ್ಟೀಸ್ ಅಭ್ಯಾಸ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರು ಅಲ್ಲೇ ಕ್ಲಾಸಲ್ಲೇ ಆಗೋಗ್ತಿತ್ತು.
ಹ್ಮ್ ಆಮೇಲೆ ಈಗ ನಾನು ಒಂದು ವ್ಯತ್ಯಾಸ ಇಂಡಿಯಾನಲ್ಲಿ ನಾನು ಕಲ್ತಿರೋದಕ್ಕೂ ಇಲ್ಲಿ ನಾನು ಮಕ್ಳು ಕಲಿತಿರೋದನ್ನ ನೋಡ್ತಿದೀನಿ ಅಲ್ವಾ. ಹ್ಮ್ ವ್ಯತ್ಯಾಸ ಏನು ಅಂತಂದ್ರೆ ಹ್ಮ್ ಒಂದು ನಿಗದಿತ ಟೈಮ್, ಇವಾಗ ನಾವೊಂದು ಈ ಬ್ಯಾಚ್ ನ 5:30 ಇಂದ 6:30ವರೆಗೆ ಒಂದ್ ಬ್ಯಾಚ್, ಅಲ್ಲಿ ಅವ್ರ ಪಾಠ ಮಾತ್ರ ಆಗುತ್ತೆ. ಒಂದ್ 7-8 ಮಕ್ಳು ಇರ್ತಾರೆ, ಅಷ್ಟ್ ಹ್ಮ್ ಜನದ ಪಾಠ ಹ್ಮ್ ಪೂರ್ತಿಯಾಗಿ ಅವ್ರಿಗೆ ಹೇಳ್ಕೊಡ್ತೀವಿ. ಹ್ಮ್ ಆದ್ರೆ ನಾನ್ ಅಲ್ಲಿ ಹೋದಾಗ ಸ್ಕೂಲ್ ಮುಗಿಸ್ಕೊಂಡು ಒಂದು 4-4:30 ಹಂಗೆ ಸಂಗೀತ ಕ್ಲಾಸಿಗೆ ಹೋದ್ರೆ ಹ್ಮ್ ಒಂದ್ 7:30-8 ಆಗೋದು ಮನೆಗ್ ಬರೋದು. ಅಬ್ಬಾ ಹ್ಮ್ ಅಲ್ಲಿವರೆಗೂ ಅಲ್ಲಿ ಬ್ಯಾಚಸ್ ಇವ್ರಿಗೆ ಇಷ್ಟೇ ಟೈಮ್ ಹೇಳ್ಕೊಡ್ಬೇಕು, ಒಬ್ರೊಬ್ರಿಗೆ ಇಷ್ಟು ಟೈಮ್ ಹೇಳ್ಕೊಡ್ಬೇಕು ರಿಸ್ಟ್ರಿಕ್ಷನ್ ಅಂತ ಇಲ್ಲ ಅಲ್ಲಿ. ಆತರ ರೆಸ್ಟ್ರಿಕ್ಷನ್ ಇರ್ತಿರ್ಲಿಲ್ಲ. ರೈಟ್ ರೈಟ್. ತುಂಬಾ ಜನ ಸಾಕಷ್ಟು ನಾನು ಅಲ್ಲೇ ಕೂತಿರ್ತಿದ್ದೆ, ಹ್ಮ್ ಕಾದು ಕಾದು ನನ್ ಸರ್ದಿ ಬರೋ ತನಕ ಕಾದ್ಕೊಂಡು. ಹ್ಮ್ ಆ ಸಮಯದಲ್ಲಿ ಬೇರೆ ಎಷ್ಟೊಂದ್ ಜನ ಅಕ್ಕಂದ್ರು ಅಲ್ಲಿ ಹಾಡ್ತಿದ್ದು ಸೀನಿಯರ್ ಹ್ಮ್ ಸ್ಟೂಡೆಂಟ್ಸ್ ಇರ್ತಿದ್ರಲ್ಲ. ಅವರಿಂದ ನಿಮ್ಗೆ ಹಾ, ಎಕ್ಸ್ಪೀರಿಯನ್ಸ್. ಅವರು ಬರೀ ಅದ್ ಕೇಳಿನೇ ಅರ್ಧ ಅದೇ ಹಿಂದಿನ ಒಂದು ತುಂಬಾ ಕಲಿಕೆ ಸಹಾಯ ಪರಂಪರೆ. ಆಯ್ತು ಅದ್ರಿಂದ. ಹ್ಮ್ ಇಲ್ಲಿ ಈಗ ಕೋರ್ಸ್ ಮಕ್ಳು ಅವಾಗ ನಾವ್ ಏನ್ ಮಾಡ್ತಿದ್ವೋ ಅದಕ್ಕಿಂತ ತುಂಬಾ ಕಾಂಪಿಟೇಟಿವ್ ಆಗಿ ರೈಟ್ ರೈಟ್. ಮುಂದುವರಿತಿದಾರೆ ಇಲ್ಲಿ ಎಸ್, ಮಕ್ಳು. ಇಲ್ಲಿಗೆ ಬಂದಾಗ ನೀವು ಹಾ. ಇಲ್ಲೇನು ಶಾಲೆನ ಶುರು ಮಾಡ್ಕೊಂಡಿದೀರಾ? ಹ್ಮ್. ನೀವೇನಾದ್ರೂ ಮಕ್ಳಿಗೆ ಕಲಿಸ್ತಾ ಇದ್ದೀರಾ? ಏನ್ ಕತೆ ಇದು ಅಂತ? ಇಲ್ಲಿ ನಾನು ಹೌದು, ನಾನು ಮಕ್ಳಿಗೆ ಪಾಠ ಹಾ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸಂಗೀತ ಶಾಲೆ ಇದೆ ನಿಮ್ದು? ಹೌದು, ಹಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಶುರು ಆಯ್ತು. ಹಾ ಬಂದ್ ಹೊಸದ್ರಲ್ಲಿ ಏನದು ಏನ್ ಮಾಡ್ಲಿ, ಹ್ಮ್ ನನ್ ಬಯೋಟೆಕ್ ಮಾಡಿದೀನಿ ಮಾಸ್ಟರ್ಸ್. ಅಬ್ಬಾ ಸೊ ಹಾ ಅವಾಗಿನ್ನು ನಂಗೆ ವರ್ಕ್ ಪರ್ಮಿಟ್ ಇರ್ಲಿಲ್ಲ, ರೈಟ್ ಏನು ರೈಟ್. ಕೆಲ್ಸ ಮಾಡೋ ಹಂಗಿರ್ಲಿಲ್ಲ. ಹ್ಮ್ ಹಾಗಾಗಿ ನಾ ಹಾಡ್ತೀನಿ ಅಂತ ಗೊತ್ತಾದಾಗ ಒಂದಿಷ್ಟು ಜನ ಅಪ್ರೋಚ್ ಮಾಡಿ ನಮ್ ಮಕ್ಳಿಗೆ ಹೇಳ್ಕೊಡಿ ಅಂತಂದಾಗ ಒಂದ್ 2-3 ಜನ ಮಕ್ಳಿಗೆ ಸುಮ್ನೆ ನನ್ಗೂ ಟಚ್ ಅಲ್ಲಿ ಇರತ್ತೆ ಓಂ ಅಂತ ಪ್ರಥಮಂ ಶುರು ಆಯ್ತಲ್ಲಿ. ಹಂಗ್ ಶುರು ಆಗಿದ್ದು. ಅದ್ ಹ್ಮ್ ಹೆಂಗೋ ಒಬ್ರಿಂದ ಒಬ್ರಿಗೆ ಸುದ್ದಿ ಹರಡಿ ಹ್ಮ್ ಈಗ ಒಂದು ಸಣ್ಣ ಮ್ಯೂಸಿಕ್ ಸ್ಕೂಲ್ ನಂದೇ ಇದೆ, ಮಹತಿ ಮ್ಯೂಸಿಕ್ ಅಕಾಡೆಮಿ ಅಂತ. ವಾವ್. ಸೊ ಅಲ್ಲಿ ಸಾಕಷ್ಟು ಜನ ಮಕ್ಳು ಬರ್ತಾ ಇದಾರೆ. ನನಗೊಂಥರ ಖುಷಿ ಇದೆ ನಾನು ಎಷ್ಟ್ ಹೇಳ್ಕೊಡ್ತಿರೋದ್ರಲ್ಲಿ. ಜನಕ್ಕೆ ನೀವ್ ಹೇಳ್ಕೊಡ್ತೀರಾ ಈಗ? ಸುಮಾರು ಒಂದ್ 40-45 ಜನ ಸೊ ಮಕ್ಳಿದ್ದಾರೆ. ಹೆಂಗ್ ನಡೆಯುತ್ತೆ ನಿಮ್ದು ಕ್ಲಾಸ್ ಸ್ಕೆಡ್ಯೂಲ್ ಹೇಗಿರತ್ತೆ? ನಂದೆಲ್ಲ ವೀಕ್ ಡೇಸ್, ಹ್ಮ್ ಮಂಡೇ ಇಂದ ಹ್ಮ್ ಫ್ರೈಡೆ ತನಕ ಹ್ಮ್ 5:30 ಇಂದ 7:30 ನನ್ ಹ್ಮ್ ಟೈಮು. ಹ್ಮ್ 5 ಗಂಟೆ ಆದ್ಮೇಲೆ ಆಕ್ಚುಲ್ ಆಗಿ ಶುರು ಆಗೋಗಿರುತ್ತೆ, ಆ ಮೂಡ್ ಸೆಟ್ ಆಗ್ಬೇಕಲ್ಲ. ಕರೆಕ್ಟ್. ಹ್ಮ್ ಶುರು ಆಗಿರುತ್ತೆ. ಹ್ಮ್ ಆಮೇಲೆ 7:30 ಅಂತ ಹೇಳ್ತೀನಿ, ಒಂದೊಂದ್ಸತಿ 7:45-8 ಆಗುತ್ತೆ. ಹ್ಮ್ ಸೊ ಅಲ್ಲಿವರೆಗೂ ಪೂರ್ತಿ ಮನೆಯಲ್ಲಿ ಕೇಳ್ತಾ ಇರುತ್ತೆ ಸೊ ಸಂಗೀತ. ವಾರದಲ್ಲಿ ಎಷ್ಟು ದಿವಸ ಪೂರ್ತಿ? ವಾರ ಪೂರ್ತಿ ಪೂರ್ತಿ? ಮಂಡೇ ಇಂದ ಫ್ರೈಡೆ. ವಾವ್. ಸೊ ವಂದನಾ ಸ್ಯಾಟರ್ಡೆ ಅವರು ಸಂಡೇ ಅಂತ ಬಂದಾಗ ಏನಾದ್ರೂ ಹೊರಗಡೆ ಕಚೇರಿ ಇರುತ್ತೆ, ಕೇಳಕ್ ಹೋಗೋದು, ಇಲ್ಲ ನಮ್ದೇನಾದ್ರೂ ಇದ್ರೆ ರಿಹರ್ಸಲ್ಲು, ಇಲ್ಲ ಹ್ಮ್ ಪರ್ಫಾರ್ಮೆನ್ಸಸ್ ಹ್ಮ್ ನಡೀತಿರುತ್ತೆ. ಈಗ ನಿಮ್ ಮದುವೆ ಆಯ್ತು ಅಂತ ಹೇಳಿದ್ರಿ, ಯಾವ ವರ್ಷ ಹೇಳಿದ್ರಿ ಮದುವೆ ಆಗಿದ್ದು? 2012. ಸೊ ವಧುವರಾನ್ವೇಷಣೆ ಅಂತ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು. ಮದುವೆ ಹೆಣ್ಣು ಹೇಗೆ, ಏನಮ್ಮ ನಿಂಗೆ ಹಾಡಕ್ ಬರುತ್ತಾ, ಅಡಿಗೆ ಬರುತ್ತಾ, ನಡಿ ನೋಡು ಹಾಗೆ ಹೇಗೆ ಅಂತ. ನನಗೆ ಕ್ವಶನ್ ಇರೋದು, ನೀವ್ ಯಾವ ಹಾಡು ಹೇಳಿದ್ರಿ ನಿಮ್ ಮನೆಯವ್ರನ್ನ ಮೀಟ್ ಮಾಡಕ್ ಮುಂಚೆ? ಇಲ್ಲ, ಹಾಡು ಆತರ ಎಲ್ಲ ಅನ್ವೇಷಣೆಗೋಸ್ಕರ ಹಾಡಿದ್ದು ಅನ್ನೋದೆಲ್ಲ ಇಲ್ಲ. ಇಲ್ಲ, ಅವರಿಗೋಸ್ಕರ ಹಾಡಿದ್ದು? ಅವರಿಗೋಸ್ಕರ ಹಾಡಿದ್ದು ಅಂತಾನೂ ಯಾವ್ದು ಇಲ್ಲ. ಈಗ ಹೇಳ್ಸೋಣ ಓಕೆ. ಆಯ್ತಾ? ಸರ್ ಬನ್ನಿ, ವಿಲ್ ರೀಕ್ರಿಯೇಟ್ ದಟ್ ಸಿಚುವೇಶನ್. ಸರ್ ಬನ್ನಿ, ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ನಿಮ್ಮ ಹೆಸರು? ಚೆನ್ನಾಗಿದ್ದೀನಿ. ಶ್ರವಣ್ ಅಂತ. ಶ್ರವಣ್ ಅವರು. ಹಾ. ಓಕೆ, ಏನ್ ಮಾಡ್ಕೊಂಡಿದ್ದೀರಿ ಇಲ್ಲಿ? ನಾನು ಇಲ್ಲಿ ಮೈಕ್ರೋಸಾಫ್ಟ್ ಅಲ್ಲಿ ಸದ್ಯಕ್ಕೆ ಕೆಲಸ ಮಾಡ್ತೀನಿ. ವಾವ್, ಖುಷಿ ಆಯ್ತು ಸರ್. ಸೊ ನಿಮ್ಮ ಮನೆಯವರಂತೂ ತುಂಬಾ ಚೆನ್ನಾಗಿ ಹಾಡು ಹೇಳಿ ಎಲ್ಲರನ್ನ ಮರಳು ಮಾಡ್ತಾರೆ. ಹಾ. ಸೊ ನಿಮ್ಮನ್ನ ಮರಳು ಮಾಡಿದಾಗ ಹ್ಮ್. ನಿಮ್ಗೆ ಹೆಂಗ್ ಅನ್ಸ್ತು? ನೀವೇನಾದ್ರು ಹಾಡು ಕೇಳಿದ್ರ ಅವ್ರದ್ದು ಹಾಡಿದ್ದನ್ನ ಅವಳು ಫಸ್ಟ್? ಸುಮಾರು ಕಡೆ ಎಲ್ಲ ಕಡೆ ಪರ್ಫಾರ್ಮೆನ್ಸಸ್ ಕೊಡ್ತಾ ಇದ್ಲು. ಹ್ಮ್ ಹಾಗಾಗಿ ನನ್ಗೆ ಪರಿಚಯ ಆಗಿ ಕೇಳಕ್ ಬರ್ತಾ ಇದ್ರು ಹಾ, ಒಂದೊಂದ್ಸತಿ. ಸೊ ಯಾವ ಹಾಡು ನಿಮಗೆ ತುಂಬಾ ಇಷ್ಟ ಆಗತ್ತೆ? ಯಾಕಂದ್ರೆ ಇವ್ರು ಹೇಳಿದ್ರು ಅವಳು ಅದು ಹಾಡಿದ್ದೆಲ್ಲ ಇಷ್ಟ ಆಗುತ್ತೆ. ನಿಮ್ ಮನೆಯವರೇ ನಿಮ್ಗೆ ಇಷ್ಟ, ಹೌದು. ಆದ್ರೆ ಅವ್ರ ಹಾಡುಗಳಲ್ಲಿ ಯಾವ ನಿಮ್ಗೆ ಇಷ್ಟ ಆಗ್ಬಹುದು ಅಂತ ತುಂಬಾ. ಅಂಜನಾ, ಈ ಹಾಡನ್ನ ನಾನು ಯಾವಾಗ್ಲೂ ಹೇಳೋದ್ನು ಅವಳು ಕೇಳ್ತಾ ಇರ್ತೀನಿ. ಭಾವಗೀತೆಗಳು ಹಾಡಿದ್ರೆ ನನಗೆ ತುಂಬಾ ಸೊ ನಿಮ್ಮ ಇಚ್ಛೆ ಒಂದು ಭಾವಗೀತೆ ಅವ್ರ ಕೈಲಿ ಹಾಡ್ಸೋಣ ಈಗ. ಯಾವ್ದಾದ್ರೂ ಹಾಡ್ಬೋದು. ಅವಳು ಮುನಿಸು ಯಾರು ತರವೇ? ಹಾಡಿದ್ರು ಮುನಿಸು ತರವೇ? ಅವರು ನಾನು ಹಾಡುವಂತದ್ದು ಎಲ್ಲ ನಿನ್ನ ಲೀಲೆ ತಾಯಿ ಅದನ್ನ ಇಷ್ಟಪಡ್ತಾರೆ. ನೋಡಿ, ಅದನ್ನ ಹೇಳ್ತಾ ಇದೀರಾ ನೋಡಿ, ಅವರೇ ಹೇಳ್ಬಿಟ್ರು. ಎಸ್, ನಿಮ್ ಮನೆಯವರಿಗೋಸ್ಕರ 2 ಸಾಲು. ಖಂಡಿತ. ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ, ನಿನ್ನ ಅಲ್ಲಗಳೆದ ನಮ್ಮ ಕರುಣೆಯಿಂದ ಕಾಯೇ, ಕರುಣೆಯಿಂದ ಕಾಯೇ,
ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ, ನಿನ್ನ ಮಾಯೆ, ನಿನ್ನ ಮಾಯೆ, ನಿನ್ನ ಮಾಯೆ. ಅಬ್ಬಾ, ಖುಷಿ ಆಯ್ತಾ ಸರ್ ನಿಮ್ಗೆ? ಖಂಡಿತ. ಸೊ ನನ್ಗೆ ಇನ್ನೂ ಒಂದು ಕ್ವಶನ್ ಇದೆ ಸರ್. ಹೇಳಿ. ಸೊ ನಿಮ್ಮಲ್ಲಿ ಜಗಳ ಆಗೋದಿಲ್ಲ ಅನ್ಕೋತೀನಿ, ಆದ್ರೆ ಅವ್ರೇನು ಸಂಗೀತ ಸ್ವರಗಳು ಇಟ್ಕೊಂಡೇನೆ ನಿಮ್ಗೆ ಉತ್ತರ ಕೊಡ್ತಾರಾ ಅಂತ? ಅವಳಿಗೆ ಜಗಳ ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಅದಿದೆ, ಅದು ಎಲ್ಲಾರ ಮನೆ ದೋಸೆ ತೂತು, ರೈಟ್. ಅದು ಬಿಟ್ಟು ನನ್ ಕ್ವಶನ್ ಇರೋದು, ನಿಮ್ಗೆ ಸಂಗೀತದಲ್ಲೇ ಉತ್ತರ ಕೊಡ್ತಾರಾ ಅಂತ. ಇಲ್ಲ, ಅದು ಬೇರೆ ತರ ಸಂಗೀತ ನಾ ಹೇಳಿಲ್ವಾ, ಆಯಾ ಟೈಮ್ಗೆ ಅದ್ರ ಸ್ಪೇಸ್ ಇದ್ದೇ ಇರುತ್ತೆ. ಆ ಟೈಮಲ್ಲಿ ನಾನು ಸಂಗೀತ ತರಕ್ ಹೋಗಲ್ಲ. ಸೂಪರ್. ಸೊ ತಂದ್ರೆ ಬಹುಶಃ ಒಳ್ಳೇದಿರುತ್ತೆ, ಬೇಗ ಸೆಟ್ಲ್ ಆಗ್ಬಿಡುತ್ತೆ ಅನ್ಸುತ್ತೆ. ಈಗ ನಾವೊಂದು ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀವಿ. ಕರೆಕ್ಟ್. ಟೆಕ್ನಿಕ್ ಹೇಳ್ಕೊಡ್ತಾ ಇದೀವಿ, ನೀವು ರೂಢಿಸ್ಕೊಳ್ಳಿ. ರೈಟ್. ಸೊ ಎಷ್ಟು ಖುಷಿ ಆಗುತ್ತೆ ಸರ್ ಅಂಜನಾ ಅವರ ಪಯಣ? ಖುಷಿ ಆಗುತ್ತೆ. ಅವಳು ಏನ್ ಮಾಡ್ತಾ ಇದ್ದಾಳೆ, ಅವಳ ಪ್ಯಾಷನ್, ಅವಳ ಪ್ರೊಫೆಷನ್ ಎಲ್ಲ ಒಂದೇ ಆಗಿದೆ. ಎಲ್ರಿಗೂ ಆ ಭಾಗ್ಯ ಇರಲ್ಲ. ಕರೆಕ್ಟ್ ಕರೆಕ್ಟ್. ಎಲ್ರಿಗೂ ಏನೋ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಪರಿಸ್ಥಿತಿ ಅದನ್ನ ಮಾಡಕ್ಕೆ ಬಿಟ್ಕೊಟ್ಟಿರಲ್ಲ. ಆದ್ರೆ ಅವಳು ಮಾಡ್ತಿರೋದ್ರಿಂದ ತುಂಬಾ ಖುಷಿ ಇದೆ. ಅವಳು ಇದ್ರಲ್ಲೇ ಇನ್ನು ಮುಂದೆ ಎಷ್ಟಾಗುತ್ತೋ ಅಷ್ಟು ಸಾಧನೆ ಮಾಡ್ಲಿ ಅಂತ ನನ್ನ ಆಸೆ. ಖುಷಿ ಆಗತ್ತೆ ಸರ್, ಯಾಕಂದ್ರೆ ಇಲ್ಲಿ ತಂದೆ ತಾಯಿ ಅಲ್ಲಿ ಇರ್ತಾರೆ, ಇಲ್ಲಿ ಗಂಡನೇ ಸಪೋರ್ಟು. ಸೊ ನೀವು ನಿಮ್ಮ ಮನೆಯವರಿಗೆ, ಒಡತಿಗೆ ಒಳ್ಳೆ ಸಂಗೀತ ಸಾಧನೆಯಲ್ಲಿ ಇನ್ನೂ ಸಪೋರ್ಟ್ ಕೊಟ್ಟಿರೋದು, ಸಾಥ್ ಕೊಟ್ಟಿರೋದು ಅಂತ ಕೇಳಲಿಕ್ಕೂ ಖುಷಿ, ನೋಡಕ್ಕೂ ಖುಷಿ. ರೈಟ್. ಸೊ ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲಾ ಕಡೆ ಕಾಣಿಸ್ಕೊಂಡಿದ್ದೀರಾ ನಂಗೆ. ರಾಯರ ಮಠದಲ್ಲಿ ನೋಡಿ ಅಲ್ಲಿ ಇರ್ತೀರಿ. ಸೊ ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ ಆಂಕರಿಂಗ್ ಕೂಡ ನಿಮ್ದೆ ನಡೀತಾ ಇರತ್ತೆ. ಸೊ ಹೇಗಿದು ಸಾಧ್ಯ? ಏನು ಕಥೆ ಇದು? ಇದೆಲ್ಲ ಯಾವ್ದು ನಾನ್ ಪ್ಲಾನ್ ಮಾಡಿಲ್ಲ ಅಶ್ವಿನಿ ಅವ್ರೆ. ಅದೇ ಹೆಂಗಾಯ್ತೋ ಹಂಗ್ ತಗೊಂಡ್ ಸೊ ರಾಯರ ಮಠದಲ್ಲಿ ನಾನು ನೋಡಿದೀನಿ ನೀವು ಹಾಡಿರೋದು. ನಮ್ಮ ಎಲ್ಲರಿಗೂ ಪ್ರಿಯವಾದ ರಾಯರು. ಸೊ ರಾಯರಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ನಂಬಿಕೆ ಇದೆ. ರಾಯರಿಗೋಸ್ಕರ ನಿಮ್ಮಿಂದ ಒಂದು ಕೀರ್ತನೆ ಆಗ್ಬೋದಾ? ಖಂಡಿತ. ರೈಟ್. ಇದು ಜಗನ್ನಾಥದಾಸರ ಒಂದು ಸಾಹಿತ್ಯ, ಪಂತೂರಾಳಿ ರಾಗಕ್ಕೆ ಅಳವಡಿಸಿದ್ದಾರೆ. ಎಸ್. ರಾಘವೇಂದ್ರ ಗುರುರಾಯ ನೀವೇಗದಿ ಪಿಡಿಯನ್ನ ಕೈಯ, ರಾಘವೇಂದ್ರ ಗುರುರಾಯ ನೀವೇಗದಿ ಪಿಡಿಯನ್ನ ಕೈಯ, ಆಗಾಮಿ ಸಂಚಿತ ಭೋಗಗಳುಳ್ಳ ಭವಸಾಗರದಲ್ಲಿ ಬಿದ್ದೆ ಬೇಗದಿ ನೀ ಬಂದು, ರಾಘವೇಂದ್ರ ಗುರುರಾಯ ನೀ ಬೇಗದಿ ಕಿಡಿಯನ್ನ ಕೈಯ. ಶ್ರೀವರ ಗುರು ಜಗನ್ನಾಥ ವಿಠಲನ ಪರಿಸರ ವರನಾಥ, ಶ್ರೀವರ ಗುರು ಜಗನ್ನಾಥ ವಿಠಲನ ಪರಿಸರ ವರನಾಥ, ಸರಿಯನಿಸಿದ ನಿನ್ನ ಪರಿಚರರುಳು ಎನ್ನ ಮರೆಯದೆ ದಯದಲ್ಲಿ ಪೊರೆವುದು ಎನ್ನನು, ರಾಘವೇಂದ್ರ ಗುರುರಾಯ ನೀ ಬೇಗದಿ ಪಿಡಿಯನ್ನ ಕೈಯ, ಆಗಾಮಿ ಸಂಚಿತ ಭೋಗಗಳುಳ್ಳ ಭವಸಾಗರದಲ್ಲಿ ಬಿದ್ದೆ ವೇಗದಿ ನೀ ಬಂದು, ರಾಘವೇಂದ್ರ ಗುರುರಾಯ ನೀ ಬೇಗದಿ ಪಿಡಿಯನ್ನ ಕೈಯ, ನೀ ಬೇಗದಿ ಪಿಡಿಯನ್ನ ಕೈಯ, ನೀ ಬೇಗದಿ ಪಿಡಿಯನ್ನ ಕೈಯ. ಇಷ್ಟು ಭಕ್ತಿಯಿಂದ ಕರೆದ್ರೆ ಬೇಗನೆ ಬಂದು ಕೈ ಹಿಡಿದು ಬಿಡ್ತಾರೆ ಅಂಜನಾ. ಎಷ್ಟು ಖುಷಿ ಆಗತ್ತೆ. ನಿಮ್ಮ ಒಂದೊಂದು ಸಾಲುಗಳು ಕೂಡ ಒಂದೊಂದು ಮುತ್ತಿನಂಗ ಆ ರೀತಿನಲ್ಲಿ ಹಾಡ್ತೀರಿ ನೀವು. ಇಲ್ಲಿ ಮಕ್ಳಿಗೆ ಹೇಳ್ಕೊಡ್ತೀರಿ ಅಂದ್ರೆ, ಸೊ ಇಂಡಿಯಾದಲ್ಲಾದ್ರೆ ಒಂದು ಸಂಗೀತ ಅಂದ್ರೆ ಒಂದೊಂದು ಸ್ಟೇಜ್ ವೈಸ್ ಹಂತವಾಗಿ ಕಲಿಸ್ತಾರೆ, ಆಮೇಲೆ ಎಕ್ಸಾಮಿನೇಷನ್ಸ್ ಅಂತ ಇರತ್ತೆ. ಸೊ ನೀವು ಇಲ್ಲಿ ಯಾವ ರೀತಿ ಕಂಡಕ್ಟ್ ಮಾಡ್ತೀರಾ? ಇಲ್ಲೂ ಎಕ್ಸಾಮಿನೇಷನ್ NRI ಮಕ್ಕಳಿಗೆ ಸಾಕಷ್ಟು ಆರ್ಗನೈಸೇಷನ್ಸ್ ಮಾಡ್ತಾ ಇದ್ದಾರೆ ಎಕ್ಸಾಮ್ಸ್. ಆದ್ರೆ ಎಕ್ಸಾಮ್ಸ್ಗೋಸ್ಕರ ಸಂಗೀತದ ಕಲಿಕೆ ಅನ್ನೋದು ನನಗೆ ಒಂದ್ ಸ್ವಲ್ಪ ಯಾವಾಗ್ಲೂ ಅದ್ರ ಬಗ್ಗೆ ಡಿಬೇಟಬಲ್. ನನ್ಗೆ ಬೇಕಾ ಅಂತ, ಈಗ ಮಗುನೇ ಬಂದು ನನಗಿದ್ ಎಕ್ಸಾಮ್ ತಗೋಬೇಕು ಅಂತ ಅಂದ್ರೆ ಅವ್ರ ಮುಂದೆ ಕಾಲೇಜಲ್ಲಿ ಏನೋ ಕ್ರೆಡಿಟ್ ಕೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ನನಗ್ ಅದ್ರ ಬಗ್ಗೆ ಇನ್ನೂ ಪೂರ್ತಿಯಾಗಿ ಗೊತ್ತಿಲ್ಲ.
ಆತರ ಏನಾರು ಅವ್ರ ಕೆರಿಯರ್ಗೋಸ್ಕರ ಅವ್ರು ಮಾಡ್ಬೇಕು ಅಂತಿದ್ರೆ ಖಂಡಿತ ನಾನು ಸಹಾಯ ಮಾಡ್ತೀನಿ. ಬಟ್ ಅದಕ್ಕೋಸ್ಕರನೇ ಅಂತ ಅವ್ರು ಏನ್ ಡಿಸೈನ್ ಮಾಡಿದಾರೆ ಅಷ್ಟೇ ಸಿಲೆಬಸ್ ನ ಹೇಳ್ಕೊಟ್ಟು ಪೂರೈಸೋದಕ್ಕೆ ನನಗೆ ಆಗೋದಿಲ್ಲ. ಸೊ ಯಾಕಂದ್ರೆ ಇದುವರೆಗೂ ಎಲ್ಲ ದಿಗ್ಗಜರಾಗಿರ್ಬೋದು, ಯಾರೇ ಒಂದು ಹೆಸರಾಂತ ಸಂಗೀತಗಾರರಾಗ್ಲಿ ಎಕ್ಸಾಮಿನೇಷನ್ಸ್ ನ ತಗೊಂಡು ಸರ್ಟಿಫೈ ಆಗಿ ಎಲಿಜಿಬಲ್ ಆ ತರ ಏನಾದ್ರು ಇರತ್ತಾ? ಇಲ್ಲ ಹೆಂಗೆ ಇಲ್ಲ ಇದು? ಇಲ್ಲಿ ನೀವ್ ನಿಮ್ ಸರ್ಟಿಫಿಕೇಟ್ ನ ತೋರಿಸ್ಕೊಂಡು ನೀವ್ ಅಂದ್ರೆ ಈಗ ಸಾಮಾನ್ಯವಾಗಿ ಯಾವ್ದೇ ಒಂದು ಕಂಪನಿನಲ್ಲಿ ಕೆಲಸ ನಿಮ್ಗೆ ಇದ್ ಮಾಡ್ಬೇಕಾದ್ರೆ ನಿಮ್ಗೆ ಸಾಕಷ್ಟು ಸರ್ಟಿಫಿಕೇಶನ್ ರೈಟ್ ಬೇಕಾಗುತ್ತೆ. ಹ್ಮ್ ಆದ್ರೆ ಸಂಗೀತ ಅನ್ನೋ ಫೀಲ್ಡ್ ಹಂಗಿಲ್ಲ. ನೀವು ಹಾಡಿ ಎಲ್ಲೋ ಒಂದ್ ಪರ್ಫಾರ್ಮೆನ್ಸ್ ನಿಮ್ದು ಯಾವ್ದೋ ಒಂದ್ ಹಳೆ ವಿಡಿಯೋ ಇದ್ರೂ ಸಹ ಸಾಕು, ಅದು ನಿಮ್ಗೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಕರೆಕ್ಟ್ ಕರೆಕ್ಟ್ ಸೊ ಹಾಗಾಗಿ ಎಕ್ಸಾಮಿನೇಷನ್ ಎಲ್ಲ ಅಲ್ಲ. ಹೌದು ಬೇಕು, ಅವರು ಒಂದು ಸಿಲೆಬಸ್ ಸೆಟ್ ಮಾಡಿರ್ತಾರೆ, ಅದನ್ನ ನಮ್ ಗೋಲ್ ಆಗಿ ಇಟ್ಕೊಂಡು ನಾವು ಕಲಿತಿದೀವಿ ಅಂತಂದ್ರೆ ಅದು ಬೇರೆ ಪ್ರಶ್ನೆ. ಬಟ್ ಅದೊಂದೇ ನಮ್ ಗೋಲ್ ಆಗಿರ್ಬಾರ್ದು. ಸಿಲೆಬಸ್ ಹೆಂಗಿರುತ್ತೆ? ನೀವ್ ಹೇಗ್ ಕಲ್ತ್ಕೊಂಡ್ ಬಂದ್ರೋ ಅದೇ ರೀತಿ ನೀವು ನಿಮ್ಮ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀರಾ, ಅಥವಾ ಹೆಂಗೆ? ನೀವೇನಾದ್ರೂ ಸ್ವಲ್ಪ ರಿವೈಸ್ ಮಾಡಿ ಆತರ ಏನಾದ್ರು ಮಾಡಿದೀರಾ ಅಂತ? ರಿವೈಸ್ ಅನ್ನೋದೇನಿಲ್ಲ. ಇವಾಗ ಹಾಡ್ಗಳಾಗಿರ್ಬೋದು, ಈಗ ಪೇರೆಂಟ್ಸ್ ಗಳದ್ದು ಕೆಲವು ಬೇಡಿಕೆಗಳಿರುತ್ತೆ. ಅವ್ರು ಇವಾಗ ಯಾವ್ದೋ ಒಂದು ಅವ್ರ ಫ್ಯಾಮಿಲಿ ಗ್ಯಾದರಿಂಗ್ ಆಗಿರ್ಬಹುದು, ಅಥವಾ ಇಲ್ಲಿ ಸಾಕಷ್ಟು ಜನ ತೆಲುಗು ಮಕ್ಕಳು ಇಲ್ಲ ತಮಿಳ್ ಕುಟುಂಬದಿಂದ ಬಂದಿರೋ ಮಕ್ಕಳು, ಅವ್ರ ಸಂಘ ಇರುತ್ತಲ್ವಾ, ಅಸೋಸಿಯೇಷನ್, ತೆಲುಗು ಅಸೋಸಿಯೇಷನ್, ಆ ತರದ್ದೇನಾದ್ರು ಇವಾಗ ಎಲ್ಲೋ ಪರ್ಫಾರ್ಮ್ ಮಾಡ್ಬೇಕು ಅಂತ ಇಂಥದ್ದೇನಾದ್ರು ಹೇಳ್ಕೊಡಿ ಅಂದಾಗ ಸಾಮಾನ್ಯವಾಗಿ ನಡೀತಿರೋಂತಹ ಸಂಗೀತ ಪದ್ಧತಿಗೆ ಒಂದು ಹೋಲ್ಡ್ ಹಾಕಿ ನಾವು ಅವ್ರಿಗೆ ಅವ್ರು ಕೇಳಿರೋದು ಅವ್ರ ಬೇಡಿಕೆ ಪ್ರಕಾರ ಏನಾದ್ರು ಒಂದು ಹಾಡ್ ಹೇಳ್ಕೊಡ್ಬೇಕಾಗುತ್ತೆ. ಸೊ ಹಾಗೆ ನಡೀತಾ ಇರುತ್ತೆ. ಅದು ಪ್ಲಾನ್ ಯಾವಾಗ್ಲೂ ಆಸ್ ಪರ್ ಪ್ಲಾನ್ ಹೋಗಲ್ಲ. ಗೋ ವಿತ್ ದ ಫ್ಲೋ ಅಷ್ಟೇ. ಸೊ ಯಾವ್ದಾರು ಒಂದು ಕೀರ್ತನೆಗೆ ಮುಂಚೆ ಆಲಾಪನೆ ದೊಡ್ಡದಾಗಿರತ್ತೆ ಅಂತ ಹೇಳ್ತಾರೆ, ನೀವೇನ್ ಹೇಳ್ತೀರಿ? ಅದು ಒಬ್ಬ ಸಂಗೀತಗಾರನಿಗೆ ಬಿಟ್ಟಿದ್ದು. ಮತ್ತೆ ಆ ಸ್ಟೇಜ್ ಮೇಲೆ ಹಾಡ್ಬೇಕಾದ್ರೆ ಅವ್ರ ಮೂಡ್ ಆಗಿರ್ಬಹುದು, ಅಲ್ಲಿ ಬಂದಿರೋಂತಹ ಆಡಿಯನ್ಸ್ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಇವಾಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದ್ದಾರೆ ಅಂತ ನಮಗ್ ಅನ್ನಿಸ್ದಾಗ ನಾವು ಅದನ್ನ ಎಕ್ಸ್ಟೆಂಡ್ ಮಾಡಬಹುದು. ಇಂಪ್ರೂವೈಸೇಷನ್ ಅನ್ನೋದು ಇವಾಗ ಆ ಸಿಚುಯೇಷನ್ ಪ್ರಕಾರ ನಾವು ಅದನ್ನ ದೊಡ್ಡದ್ ಮಾಡದ ಚಿಕ್ಕದ್ ಮಾಡದ ಅದು ಅವ್ರಿಗೆ ಬಿಟ್ಟಿದ್ದು. ಈಗ ನೋನ್ ಆಡಿಯನ್ಸ್ ಅಂತ ಇದ್ದಾಗ ನೀವು ಆಲಾಪನೆ ಹೆಚ್ಚು ಎಕ್ಸ್ಟೆಂಡ್ ಮಾಡಿದಷ್ಟು ಆಡಿಯನ್ಸ್ ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ವೈ ನಾಟ್? ರೈಟ್. ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅಂಜನಾ ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ? ಗೊತ್ತಿಲ್ಲ ನನ್ಗೆ, ಅದ್ರಲ್ಲಿ ನಂಬರ್ ಲೆಕ್ಕ ಇಟ್ಟಿಲ್ಲ. ಬಟ್ ಸಾಕಷ್ಟು ಪರ್ಫಾರ್ಮೆನ್ಸ್ ದೇವ್ರ ದಯದಿಂದ ಅವಕಾಶಗಳು ಸಿಕ್ಕಿದೆ. ರೈಟ್. ಸೊ ಸ್ಟೇಜ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಮೈಕ್ ರೆಡಿ ಇರತ್ತೆ, ಮೈಕ್ ಟೆಕ್ಸ್ಟಿಂಗ್ 1 2 3 ಮಾಡಿದ್ರು ಕೂಡ ಮೈಕ್ ಆನ್ ಆಗ್ತಿರಲ್ಲ, ಮನ್ಸೊಳಗೆ ಏನ್ ನಡೀತಾ ಇರತ್ತೆ ಅಂಜನಾ? ಓಡಲ್ಲ. ಒಂದ್ಸತಿ ಹಾಡಕ್ ಶುರು ಮಾಡಿದ್ಮೇಲೆ ಹಾಡ್ತೀನಿ. ಮೈಕ್ ಕೆಲಸ ಮಾಡ್ತಿದ್ಯೋ ಇಲ್ವೋ ಅದೆಲ್ಲ ನನ್ಗೆ ಅದ್ರ ಅರಿವು ಅವಾಗಿರೋದಿಲ್ಲ. ಆ ಟೈಮಲ್ಲಿ ಏನಿದ್ರು ನಾವ್ ಏನ್ ಅನ್ಕೊಂಡಿದೀವೋ ಅದು ಅಲ್ಲಿ ಬಂದ್ರೆ ಸಾಕಾಗಿರುತ್ತೆ. ಅಷ್ಟಾಗಿ ನಾನು ಯೋಚನೆ ಮಾಡಕ್ ಮನ್ಸ್ನೊಳ್ಳೆ ಗುಣಗುವಂತಹ ರಾಗ ಯಾವ್ದಾದ್ರು ಇದ್ರೆ? ಭೈರವಿ ಆಗಿರ್ಬೋದು, ಕಲ್ಯಾಣಿ. ನೀವು ಭೈರವಿ ಹೇಳ್ಬಿಟ್ರಿ, ಒಂದೆರಡು ಸ್ವರಗಳು ಭೈರವಿದು. ಎಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂತಹ ಇಂದು ಎನಗೆ ಗೋವಿಂದ, ಎಸ್ ಪ್ಲೀಸ್, ಅದು ಭೈರವಿ ರಾಗದಲ್ಲೇ ಇದೆ. ಆದ್ರೆ ನಾವೆಲ್ಲರೂ ಸಾಮಾನ್ಯವಾಗಿ ಕೇಳಿರೋದು ಸಿನಿಮಾದಲ್ವಾ, ರಾಜ್ಕುಮಾರ್. ಅದು ಸ್ವಲ್ಪ ಕೊನೆ ಚರಣ ಮಾತ್ರ ರಂಜನಿ ಅನ್ನೋ ರಾಗದಲ್ಲಿ ಅಳವಡಿಸಿದ್ದಾರೆ. ಅಂದ್ರೆ ಮೊದಲನೇ ಚರಣ ಪೂರ್ತಿ ಪಲ್ಲವಿ ಮತ್ತೆ ಮೊದಲನೇ ಚರಣ ಪೂರ್ತಿ ಭೈರವಿಯಲ್ಲೇ ಇದೆ. ಸೊ ನಿಮ್ಮ ಸಿರಿಕಂಠದಿಂದ ಇಂದು ಎನಗೆ ಗೋವಿಂದ, ಇದು ರಾಘವೇಂದ್ರ ಸ್ವಾಮಿಗಳೇ ರಚಿಸಿರುವಂತಹ ಕೃತಿ ಇದು. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಸುಂದರ ವದನನೇ ನಂದ ಗೋಪಿಯ ಕಂದ ಮಂದರೋಧಾರ ಆನಂದ ಇಂದಿರಾ ರಮಣ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ರಾಯರ ರಚನೆ
ಇದು ಎಷ್ಟ್- ಎಕ್ಸಾಕ್ಟ್ ಆಗಿ ಮೇ ಬಿ ಸಿನಿಮಾದಲ್ಲಿ ಇರೋ ತರನೇ ಇಲ್ದಿರಬಹುದು, ಅದ್ರಲ್ಲಿ ಸ್ವಲ್ಪ ನಮ್ದು ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ. ಇಲ್ಲ ಅದೇ. ನನ್ಗೆ ನೀವು ರಾಯರ ಹತ್ರ ಕರ್ಕೊಂಡು ಹೋಗ್ಬಿಟ್ರಿ ನೀವು. ಥ್ಯಾಂಕ್ ಯು. ಹ್ಮ್ ಎಷ್ಟು ಮನಸ್ಸು ಆಹ್ಲಾದವಾಗಿ ಒಂಥರ ತಿಳಿ ಆಗತ್ತೆ. ಏನೇ ಭಾರವಾಗಿರುವಂತಹ ಒಂದು ಪರಿಸ್ಥಿತಿ ಇದ್ರೂ ಕೂಡ ನಿಮ್ಮ ಒಂದು ಗಾಯನ ಕೇಳ್ಬಿಟ್ರೆ ತಿಳಿ ಆಗ್ಬಿಡತ್ತೆ ಅಂತ. ಹಾಡು ಹಂಗೆ ಇದೆ. ಸೂಪರ್ ಅಂಜನಾ. ಥ್ಯಾಂಕ್ ಯು. ರೈಟ್. ಸೊ ಈಗ ನೀವು ಇಷ್ಟು ಹಾಡಿನ ಪಯಣವನ್ನು ಹೊತ್ಕೊಂಡ್ ಬಂದಿದ್ದೀರಿ. ಸೊ ಇದು ಬಿಟ್ಟು ನೀವು ನಾಟಕದಲ್ಲೂ ಕೂಡ ಭಾಗ ಆಗಿದ್ರಿ ಅಂತಂತ ಕೇಳ್ಪಟ್ಟೆ. ಏನದ್ರ ಕತೆ? ಇದು ಕಾಲೇಜ್ ಡೇಸ್ ಅಲ್ಲಿ ಹಾ ಆಮ್, ನಾನು ಮಹಾರಾಣೀಸ್ ಅಲ್ಲಿ ಓದಿದ್ದು, ಬಿ ಹ್ಮ್ ಎಸ್ ಸಿ ಓದಿದ್ ಮಹಾರಾಣೀಸ್ ಅಲ್ಲಿ. ಹ್ಮ್ ಅಲ್ಲಿ ಸಂಸ್ಕೃತ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಫೇವ್ರೆಟ್ ಟೀಚರ್ ಒಬ್ರು ಡಾಕ್ಟರ್ ಶೀಲಾ ಕುಮಾರಿ ಅಂತ. ಹಾ ಅವರು ಈ ತರ ಯಾರ್ಯಾರು ಹಾಡ್ತಾರೋ, ಮುಖ್ಯವಾಗಿ ನನ್ಗೆ ಅದೂನು ಸಂಗೀತದಿಂದನೇ ಬಂದಿದ್ದು, ಯಾರ್ಯಾರು ಹಾಡ್ತಾರೋ ಆತರ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಮುಂದಿರೋ ಮಕ್ಳನ್ನೆಲ್ಲ ಒಗ್ಗೂಡಿಸಿ ನಾಟಕಗಳೆಲ್ಲ ಹೇಳ್ಕೊಟ್ಟು ಮಾಡಿಸ್ತಿದ್ರು. ಸುಮ್ನೆ ಏನೋ ಒಂದು ಕಾಲೇಜ್ ಡೇಸ್ ಅಲ್ಲಿರೋ ಆ ಹುಮ್ಮಸ್ಸಲ್ಲಿ ಸೇರ್ಕೊಂಡಿದ್ದು. ರೈಟ್. ಅದ್ ನೋಡಿದ್ರೆ ಮೊದಲನೇ ವರ್ಷದ ಒಂದು ನಾಟಕ ಮಧ್ಯಮ ವ್ಯಾಯೋಗ ಅಂತ, ಸಂಸ್ಕೃತದ್ದು ಇದು ನಾಟಕ ಇದು. ಹ್ಮ್ ಅದನ್ನ ಕನ್ನಡಕ್ಕೆ ಅವರು ಅನುವಾದ. ಅನುವಾದ ಮಾಡಿ ಹ್ಮ್ ಮಾಡಿದ್ರು. ಅದ್ರಲ್ಲಿ ನಾನು ನಟಿಯಾಗಿ ಪಾತ್ರ ಮಾಡಿದ್ದೆ. ವಾವ್ ಮೊದ್ಲು ಒಂದು ಏನ್ ಪಾತ್ರ? ನರೇಶನ್, ನಟ ನಟಿ ಅಂತ ಇರ್ತಾರೆ. ಹಾ ಅವ್ರು ಬಂದು ಕಥೆ ಏನಾಗಿದೆ ಅನ್ನೋದು ನರೇಶನ್ ಕೊಡ್ತಾರೆ. ಹ್ಮ್ ಆಮೇಲೆ ಪ್ರತಿ ದೃಶ್ಯಕ್ಕೂ ಬಂದು ಅವ್ರದ್ದೊಂದು ಸಣ್ಣ ನರೇಶನ್ ಇರುತ್ತೆ. ಹ್ಮ್ ನಟನ್ ಜೊತೆ ನಾನು ಬರ್ತಿದ್ದೆ. ಹ್ಮ್ ಸಣ್ಣ ಪಾತ್ರನೇ ಆದ್ರೂ ಏ ಏನೋ ಒಂದು ಮಜಾ ಇರ್ತಿತ್ತು. ರೈಟ್ ನಾನು ರೈಟ್. ಸಾಮಾನ್ಯವಾಗಿ ಸಂಗೀತ ಹಾಡ್ಕೊಂಡ್ ಬಂದಿರೋದಲ್ವಾ, ಇದೇನೋ ನನಗ್ ಬೇರೆ ತರ ಅನಿಸ್ತಿತ್ತು. ಹ್ಮ್ ಆಗಿದ್ ಮುಂದಿನ ವರ್ಷನೇ ಹ್ಮ್ ಅವ್ರಿಗೆ ಭಕ್ತ ಪ್ರಹ್ಲಾದ ಮಾಡಿಸ್ಬೇಕು ಅಂತ ಐಡಿಯಾ ಅನ್ಸಿತ್ತು. ಬಂತು, ಹಾ ಅನ್ಸಿತ್ತು. ಹಾ ಆಗ ನಾನ್ ನೋಡಕ್ಕೂ ಪುಟ್ದಾಗಿದ್ದೆ. ಹ್ಮ್ ಪ್ರಹ್ಲಾದನ್ ರೋಲ್ಗೆ ನಾನೇ ಸರಿ ಅಂತ ಅಂದು ಅವರು ಸೆಲೆಕ್ಟ್ ಮಾಡಿದ್ರು. ಹ್ಮ್ ಮಾಡ್ತೀನಿ ಅಂತ ಖಂಡಿತ ಅವಾಗೆಲ್ಲ ಆಗತ್ತಾ ಅದು ಇದು ಯೋಚನೆನೂ ಇರ್ತಿರ್ಲಿಲ್ಲ. ಸುಮ್ನೆ ರೈಟ್. ಅವ್ರು ಸುಮ್ನೆ ಮಾಡು ಹೋಗೋ ಅಂದ್ರು. ಪರ್ಫಾರ್ಮ್ ಮಾಡೋದು. ಹಾ ಹಂಗೆ ಹಾ ಅದು ಎಷ್ಟೊಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲೆಲ್ಲ ಆಕ್ಚುಲ್ ಆಗಿ ಗೆದ್ದಿತ್ತು ನಮ್ ತಂಡ. ಅವಾರ್ಡ್ ಬೇರೆ ಆಮೇಲೆ ಬಂದಿದೆ. ಬೆಸ್ಟ್ ಆಕ್ಟಿಂಗ್ಗೆ ಒಂದ್ 2 ಕಡೆ ನನ್ಗೂ ಪ್ರಹ್ಲಾದನ್ ರೋಲ್ ಪಾತ್ರಕ್ಕೂ ಅವಾರ್ಡ್ ಸಿಕ್ಕಿತ್ತು. ಅದು ಕಂಗ್ರ್ಯಾಚುಲೇಷನ್ಸ್ ನ್ಯೂಸ್ ಅಂಜನಾ. ಪೇಪರ್ ಅಲ್ಲೂ ಬಂದು ಅವಾಗೆಲ್ಲ ಎಸ್ ಸಾಕಷ್ಟು. ಅದೊಂದು ತುಣುಕನ ನಾವು ಹಾಕೋಣ ವೀಕ್ಷಕರಿಗೆ. ರೈಟ್. ಎಷ್ಟು ಖುಷಿ ಆಗುತ್ತೆ. ಏನ್ ನಾಟಕನ ಇನ್ನು ಕಂಟಿನ್ಯೂ ಮಾಡ್ಕೊಂಡ್ ಬರ್ಬೇಕು ಅಂತ ಏನು ಅನ್ಸ್ಲಿಲ್ವಾ ನಿಮ್ಗೆ? ಇಲ್ಲ ಆತರ ಅದು ಅಲ್ಲೇ ಸಮಯಕ್ಕೆ ಅಷ್ಟಕ್ಕೆ ಸೀಮಿತ. ಬಂದಿತ್ತು, ಹ ಅಲ್ಲೇ ಸೀಮಿತ ಆಗೋಯ್ತು. ಹ ಆಮೇಲೆ ಅದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಯ್ತು ಅಂತಂದ್ರೆ, ಪ್ರಹ್ಲಾದ ಮಧ್ಯ ಮಧ್ಯ ಹರಿನಾಮ ಹ ಬರ್ತಾನೆ ಇರುತ್ತಲ್ಲ, ಹ ಆ ಹಾಡ್ಗಳಿಗೆಲ್ಲ ಹೇಗಿದ್ರು ನಾನು ಹಾಡ್ತಿದ್ದೆ ಅಲ್ವಾ, ನನ್ ಕೈಲೇ ಅದು ಹಾಡಿಸ್ಬಿಡ್ತಿದ್ರು. ಅದ್ ಹಾಗಾಗಿ ಆ ಪಾತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು. ನೀವು ಇದನ್ನ ಇಂಟರ್ ಕನೆಕ್ಷನ್ ಮಾಡ್ಬಿಟ್ರಿ. ಕೀರ್ತನೆಗಳು ಅಂತ ಬರ್ತೀವಿ, ಹ್ಮ್ ದಾಸರ ಕೀರ್ತನೆಗಳು. ಹೌದು. ಹಾ. ರೈಟ್. ಶಾಸ್ತ್ರೀಯ ಹ್ಮ್ ಸಂಗೀತದಲ್ಲಂತೂ ದಾಸರ ಕೀರ್ತನೆ ಇಲ್ದಲೆ ಆಗೋದೇ ಇಲ್ಲ. ಖಂಡಿತ. ಸೊ ನಿಮ್ಮಿಂದ ದಾಸರ ಕೀರ್ತನೆ ಒಂದು. ತ್ಯಾಗರಾಜ ಸ್ವಾಮಿ ಅವ್ರದ್ದು ರೈಟ್. ಇದು ಹ್ಮ್ ಹಾಡ್ತೀನಿ. ನಗುಮೋಮು ಗಲವಾನಿ ನಮನೋಹರುನಿ ಜಗಮೇಲು ಸೂರುನಿ ಜಾನಕಿ ವರುಣಿ ನಗುಮೋಮು ಗಲವಾನಿ ನಮನೋಹರುನಿ ಜಗಮೇಲು ಶೂರುನಿ ಜಾನಕಿ ವರುಣಿ ದೇವಾದಿ ದೇವೂನಿ ದಿವ್ಯ ಸುಂದರುನಿ ಶ್ರೀವಾಸುದೇವೂನಿ ಸೀತಾರಾಘವುನಿ ನಗುಮೋಮು ಗಲವಾನಿ ನಮನೋಹರುನಿ ಜಗಮೇಲು ಶೂರುನಿ ಜಾನಕಿ వరుణీ బోధాతో పలుమారు పూజించినేలా రాధింతో శ్రీత్యాగ రాజ సన్ముతుని నగుమోము గలవాని నమనోహరుని జగమేలు శూరుని జానకి వరుణి మా జానకి వరుణి మా జానకి వరుణి. ಅಬ್ಬಾ ಎಷ್ಟು ಹಿತವಾಗಿದೆ, ಕೇಳಕ್ಕೆ ಇಂಪಾಗಿದೆ, ಕರ್ಣಗಳು ಪುನೀತವಾದವು ಅಂತ ಥ್ಯಾಂಕ್ ಯು. ಹೇಳ್ಬೋದು. ರೈಟ್. ಸೊ ನೀವು ಒಂದು ಪ್ರೊಫೆಷನಲ್ ಸಿಂಗರ್ ಅಪ್ಪ. ಎಲ್ಲಾದ್ರೂ ಒಂದು ಕಾಂಪಿಟೇಷನ್, ಜಿ ಕನ್ನಡ, ಸಾರಿಗಮಪ ಆ ತರ ಎಲ್ಲಾದ್ರೂ ನೀವು ಪಾರ್ಟಿಸಿಪೇಟ್ ಮಾಡಿದ್ರಾ? ಹಾ, ಹಾಗೆಲ್ಲ ಸ್ವಲ್ಪ ಲೈಟ್ ಮ್ಯೂಸಿಕ್ ಕಡೆ ಒಲವು ಹ್ಮ್ ಜಾಸ್ತಿನೇ ಇತ್ತು ಕಾಲೇಜ್ ಡೇಸ್ ಅಲ್ಲಿ. ಹ್ಮ್ ಹಾಗಾಗಿ ಆಡಿಷನ್ ಹೋಗಿದ್ದೆ.
ಆಡಿಷನ್ಗೆ ಹೋಗಿದ್ರಾ? ಆಡಿಷನ್ಗೂ ಸರಿಗಮಪ ಸೀಸನ್ 1 ತುಂಬಾ ಹಿಂದೆ ಓ ಮೈಸೂರಿಗೆ ಬಂದಿದ್ರು. ಆಡಿಷನ್ ಅಲ್ಲಿ ಆಗಿತ್ತು, ಬಟ್ ಆಮೇಲೆ ಸಾಕಷ್ಟು ಕಾರಣಾಂತರಗಳಿಂದ ಅದು ನಾನು ಪೂರ್ತಿ ಹ್ಮ್. ಬೆಂಗಳೂರಿಗೆ ಹೋಗಕ್ ಆಗ್ಲಿಲ್ಲ. ಹ್ಮ್. ಆದ್ರೆ ಎದೆ ತುಂಬಿ ಹಾಡುವೆನುನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. SPB ಗುರುಗಳ ಹತ್ರ? ಹೌದು, ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿರೋದು ಅದೊಂದು ಅದು ಅನುಭವ ಹೇಗೆ ಆ, ಹೇಳಿ? ಬಿಕಾಸ್ SPB ಅಂತ ಬಂದ ತಕ್ಷಣ ಮರೆಯಲಾಗದ ಮಾಣಿಕ್ಯ ತರ ಖಂಡಿತ ಅವರು. ಹೌದು. ಎದೆ ತುಂಬಿ ಹಾಡುವೆನು ಅನ್ನೋದು ತುಂಬಾ ದೊಡ್ಡ ಅನುಭವ ನಂದು. ರೈಟ್ ರೈಟ್. ಓ ಆಡಿಷನ್ ಇಂದ ಹಿಡಿದು ಪ್ರತಿ ಒಂದು ಮನೆಗೆ ಸೆಲೆಕ್ಟ್ ಆಗಿದ್ಯಾ ಅಂತ ಹ್ಮ್. ಬಂದಾರ್ಬಿಂದ ಹಿಡಿದು ಹ್ಮ್. ಒಂದೇ ರೌಂಡ್ ಅಷ್ಟೇ ನಾನು ಅದಾದ್ಮೇಲಿಂದ ನನ್ ಮುಂದೆ ಅದ್ರ ನೆಕ್ಸ್ಟ್ ರೌಂಡ್ ಹೋಗಕ್ ಆಗ್ಲಿಲ್ಲ. ಹಾ. ಬಟ್ ಬಟ್ ನನಗೆ ಆದ್ರೂನು ಆ ಹಾ. ಮೆಮೊರೀಸ್ ನ ಯಾವತ್ತೂ ಕ್ಯಾರಿ ಮಾಡ್ತೀನಿ. SPB ಅವ್ರನ್ನ ಅದೊಂದೇ ಬಾರಿ ನಾನು ಭೇಟಿ ಮಾಡಿರೋದು. ಹಾ. ಆಗ್ಲೂ ಅಷ್ಟೇ ನನ್ಗೆ ಆ ಮುಂದಿನ ರೌಂಡಿಗೆ ಹೋಗಕ್ ಆಗ್ಲಿಲ್ಲ. ನನ್ ಜೊತೆ ಇದ್ದಿದ್ ಹುಡುಗಿ ಅವಳು ತುಂಬಾ ಚೆನ್ನಾಗ್ ಹಾಡಿದ್ಲು. ಹಾ. ಅವಳು ಸೆಲೆಕ್ಟ್ ಆದ್ಲು, ನಾ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದಕ್ಕೆ ಅವರು ಹಾ. ಬಂದು ನನ್ನ ಸಮಾಧಾನ ಮಾಡಿದ ರೀತಿ, ಮಕ್ಳು ಏನೋ ಆಡಿಯನ್ಸ್ಗೆ ಹ್ಮ್. ನಂತರ ಇರೋ ಪಾರ್ಟಿಸಿಪೆಂಟ್ಸ್ ಇಷ್ಟ ಆಗ್ತಾರಮ್ಮ, ನಿನ್ ತರ ಸಣ್ಣಕ್ಕಿರೋರು ಇಷ್ಟ ಆಗೋದಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ನೀ ಸೆಲೆಕ್ಟ್ ಆಗಿಲ್ಲ ಅಂತ ತಮಾಷೆಯಾಗಿ, ಅಂದ್ರೆ ಯಾರಿಗೂ ಬೇಜಾರಾಗ್ಬಾರ್ದು. ಎಸ್ ನಾನು ಎಸ್. ಆಗಿನ್ನು ತುಂಬಾ ಚಿಕ್ಕವಳು. ಒಂಥರ ಮುಗ್ಧ ಮನಸ್ಸಿನ ಹಾ, ಮಗು ತರ ಅವ್ರು SPB ಅವರು. ಯಾರ್ದೇ ಜೊತೆ ಆದ್ರೂ ಅದೇ ತರ ಮಾತಾಡ್ತಿದ್ರು ಅಂತ ಖಂಡಿತ. ಕೇಳಿದ್ದೆ, ಬಟ್ ಏ ಅದೊಂದು ಬಹಳ ಸಂದರ್ಭದಲ್ಲಿ ಖುಷಿ ಆಯ್ತು. ಈ ಪರಮಾನಂದ ಹಾ ಈಗ ನಮ್ಗೆ SPB ಅವ್ರ ಜೊತೆ ಮಧುರ ಕ್ಷಣ ಅಂತೂ ನೀವು ಕಳೆದಿದ್ದೀರಾ. ಹಾ ಅವ್ರ ಜೊತೆ ಹಾಡಿದ್ದು ಆ ಸ್ಟೇಜ್ ಮೇಲೆ ಅವ್ರ ಹಾಡಿದ್ದು ಜೊತೆ ಅಂತ ಹಾಡಿಲ್ಲ, ಬಟ್ ಹಾ. ಅವ್ರ ಎದುರುಗಡೆ ಕೂತಿದ್ದಾಗ ಅವ್ರ ಮುಂದೆ ಹಾಡಿದ್ದ ಯಾವ ಅನುಭವ ತುಂಬಾ ಹಾಡಿರ್ಬೋದು ಅಂತ? ಚೆನ್ನಾಗಿ. ಅವಾಗ ನಾನು ನೀಲಮೇಘ ಶ್ಯಾಮ 2 ಸಾಲು ಪ್ಲೀಸ್. ಅದು 2 ಸಾಲು. ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ ರುಕ್ಮಿಣಿಗಾಗಿ ಏ ರುಕ್ಮಿಣಿಗಾಗಿ. ವಾ ಒಂದೇ SPB ಅವ್ರು ಈಗ್ಲೂ ಕೂಡ ಅಲ್ಲೂ ಕೂಡ ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂಜನಾ ನಿಮ್ಗೆ. ರೈಟ್. ಖಂಡಿತ. ನಿಮ್ ಮನೆಯವ್ರ ಮೇಲೆ ತುಂಬಾ ಲವ್ ಆದಾಗ ಹೇಳೋವಂತ ಒಂದು ಗೀತೆ ಯಾವ್ದಿರ್ಬೋದು ಅಂತ ಕೇಳೋ ಆಸೆ. ಏ ರಾ 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 ಚೇ ಕೋನ ಚೇ ತೇರಾ ಈ ಮರುಬಾರಿ ಕಿ ತಾವಗಲೇರ ಆಯೇರಾ ಅಬ್ಬಾ ರಾ ರಾ. ಇದು ಝಾವಳಿ ಅಂತ ಒಂದು ರೈಟ್. ಇದಕ್ ಸೇರತ್ತೆ. ಎಸ್. ಮುಖ್ಯವಾಗಿ ಡ್ಯಾನ್ಸ್ಗೋಸ್ಕರ, ಭರತನಾಟ್ಯ ಡ್ಯಾನ್ಸ್ಗೋಸ್ಕರ ರಚನೆ ಹ್ಮ್. ಆಗಿರುವಂತ ಹ್ಮ್. ಹ್ಮ್. ರಚನೆಗಳಿವು. ಹ್ಮ್. ಇದು ಹೆಚ್ಚಾಗಿ ಮಧುರ ಭಾವ ಹೊಂದಿರುವಂತದ್ದು. ರೈಟ್ ರೈಟ್. ಸಾಮಾನ್ಯವಾಗಿ ನಾವು ಶಾಸ್ತ್ರೀಯ ಸಂಗೀತ ಅಂತ ನೋಡಿದಾಗ ಎಲ್ರಿಗೂ ಮೊದ್ಲು ಮನ್ಸಿಗೆ ಬರೋದು ರಾಮ, ಕೃಷ್ಣ, ರೈಟ್ ಶಿವ, ರೈಟ್. ಈ ತರ ರೈಟ್ ರೈಟ್. ದೇವ್ರ ಮೇಲಾಗಿರುವಂತದ್ದು. ಬಟ್ ಹ್ಮ್. ಹ್ಮ್. ಜಾವಳಿ ಅನ್ನೋದು ಮೇನ್ ಆಗಿ ಒಬ್ಬ ಹ್ಮ್. ಪ್ರೇಮಿಗಳ ನಡುವೆ ಅಂತ ಆಗೋ ಸಂಭಾಷಣೆ ಆಗಿರ್ಬೋದು, ಅಥವಾ ಹ್ಮ್. ಅವ್ರ ಹ್ಮ್. ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಂತ ಹ್ಮ್. ಲಿರಿಕ್ಸ್ ಇರೋ ಸಾಹಿತ್ಯ ಇರೋಂತ ಹ್ಮ್. ಹ್ಮ್. ಹಾಡುಗಳು. ಹ್ಮ್. ಅದ್ರಲ್ಲಿ ಏರಾ ರಾರ ಅಂತ, ಯಾಕೆ ಅಬ್ಬಾ. ಇಷ್ಟ ಕೋಪ ನನ್ ಮೇಲೆ ಬಾ ಅನ್ನೋ ತರ ಸೊ ಕೋಪ ಮಾಡ್ಕೋತಾರಾ ನಿಮ್ ಮನೆಯವರು? ಇರತ್ತೆ ಸಣ್ಣ ಪುಟ್ಟದ್ದು, ಸೊ ಅದು ಅವಾಗ ಹಂಗೆ. ನೀವು ಇದನ್ನ ಹೇಳ್ತೀರಿ ಅಂತ ಅರ್ಥ ಆಯ್ತು. ಹೌದು ಹೌದು. ಹ್ಮ್. ರೈಟ್. ಸೊ ಖುಷಿ ಆಯ್ತು. ನಿಮ್ಗೆ ಎಷ್ಟು ಸಂತೃಪ್ತಿ ಕೊಟ್ಟಿದೆ ಈ ಸಂಗೀತ ಸಾಧನೆ ಪಯಣ? ಎಷ್ಟು ಅಂತ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡಕ್ ಆಗ್ದಿರ್ಬೋದು, ಬಟ್ ಹ್ಮ್. ಎಲ್ಲ ಪ್ರತಿಯೊಂದು ಅಡಿಗೆ ಮಾಡಿರುವಾಗ ಆಗಿರ್ಬೋದು, ಮಕ್ಳನ್ನ ನೋಡ್ಕೋಬೇಕಾದ್ರೆ, ಅಥವಾ ಹ್ಮ್. ಮಕ್ಳು ಹುಟ್ಟಿದಾಗ ಅವ್ರನ್ನ ಮಲಗ್ಸೋದ್ರಿಂದ ಹಿಡಿದು ಎಲ್ಲವಾಗ್ಲೂನು ಸಂಗೀತ ಅನ್ನೋದು ಜೊತೆ ಜೊತೆಗೆ ಸೊ ನೀವು ಬಂದಿದೆ. ಅತ್ತಿತ್ತ ನೋಡದಿರು ಅತ್ತು ಹಾ, ಹೊರಲಾಡದಿರು ಆ ಅದು ಹಾಡನ್ನ ಹೇಳಿ ಹೇಳಿ ನಿಮ್ಮ ಇಬ್ರು ಮಕ್ಳನ್ನ ಮಲಗ್ಸಿದೀರಾ? ಆ, ಅದನ್ನ ಹಾಡ್ತಿದ್ದೆ. ಆಮೇಲೆ ಜೋ ಶ್ರೀಕೃಷ್ಣ ಪರಮಾನಂದ, ನಾನು ಹೆಚ್ಚಿಗೆ ದಾಸರ ಪದಗಳು ಹೇಳ್ತಿದ್ರಿಂದ ಅದು. ಹ್ಮ್. ಆಮೇಲೆ ಹ್ಮ್. ಕೃಷ್ಣಾನಿ ಬೇಗನೆ ಬಾರು, ಈ ತರ ಕೀರ್ತನೆಗಳೆಲ್ಲ ಸೊ ನೀವು ಹೆಚ್ಚಾಗಿ ಕೃಷ್ಣ ನೀ ಬರ್ತಿದ್ವು. ಬೇಗನೆ ಬಾರೋ ಅಂತ ಹೇಳ್ಬಿಟ್ರಿ. ಹ್ಮ್. ನಮಗೂ ನಿಮ್ ಕೃಷ್ಣ ಬೇಗನೆ ಬರೆಸ್ಬೇಕು ಅನ್ನೋದು ಆಸೆ ಇದೆ. ಸೊ ಒಂದ್ 2 ಸಾಲು ಕೃಷ್ಣ ನೀ ಬೇಗನೆ ಖಂಡಿತ. ಬಾರೋ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಬಾರೋ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಬೇಗನೆ ಬಾರೋ, ಮುಖವನ್ನೇ
ಬೇಗನೆ ಬಾರೋ 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 ಕೃಷ್ಣ ನೀ ಬೇಗನೆ ಬಾರೋ. ಬೆಣ್ಣೆ ತಿನ್ನಕ್ಕೆ ಬರ್ದೇ ಹೋದ್ರು ನೀವು ಹಾಡಿನ ಕೇಳಕ್ಕಾದ್ರೂ ಕೃಷ್ಣ ಓಡ್ ಬರ್ತಾನೆ ಅಂತ ಅಂಜನಾ. ಹಾ, ಖುಷಿ ಆಯ್ತು. ಲೈಕ್ ಎಲ್ಲ ಸಂಗೀತದಲ್ಲೂ ಕೂಡ ಸಾಮಾನ್ಯವಾಗಿ ಕಲಿಕೆಯನ್ನ ಮಾಡ್ತಾ ಇರುವಂತಹ ಬಿಗಿನರ್ಸ್ಗೆ ನೀವೇನು ಒಂದು ಸಜೆಷನ್ ಕೊಡ್ತೀರಾ? ಆಮೇಲೆ ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡಬಹುದು ಸಂಗೀತದಲ್ಲಿ ಅಂತ ನಿಮ್ಮ ಅನುಭವದ ಮೇಲೆ? ಓಕೆ, ಎಲ್ಲ ಕಲಿತಿರೋ ಮಕ್ಳಿಗೆ ಯಾರೇ ಆಗ್ಲಿ ಹೇಳೋ ಅಂಥದ್ದು ಒಂದೇ ಒಂದು ಅಭ್ಯಾಸ. ಅದು ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ. ಅಭ್ಯಾಸ ಇಲ್ಲದೆ ಶಾರ್ಟ್ ಕಟ್ಸ್ ಅಂತೂ ಇಲ್ಲ. ಯಾವುದೇ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಶಾರ್ಟ್ ಕಟ್ಸ್ ಇಲ್ಲ, ಗೊತ್ತಲ್ವಾ? ಸೊ ಹಾಗೆ ಈ ಸಂಗೀತದಲ್ಲೂ ಎಷ್ಟು ಹೆಚ್ಚಾಗಿ ಅಭ್ಯಾಸ ಮಾಡ್ತೀವೋ ಅಷ್ಟು ಒಳ್ಳೇದು. ಆಮೇಲೆ ಮುಖ್ಯವಾಗಿ ಎಲ್ಲರೂ ಇವಾಗ ಸಾಕಷ್ಟು ಜನ ಸಂಗೀತ ಪೇರೆಂಟ್ಸ್ ಸಂಗೀತ ಗೊತ್ತಿರೋರು ಇರ್ತಾರೆ, ಇಲ್ಲ ಗೊತ್ತಿಲ್ದಿರೋರು ಇರ್ತಾರೆ. ಅವ್ರ ಮಕ್ಕಳು ಅಭ್ಯಾಸ ಮಾಡಿದ್ರು ಅಂತ ಹೇಳ್ತಾರೆ, ಆದ್ರೆ ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಿದ್ರು ಅನ್ನೋದು ಮುಖ್ಯ ಆಗುತ್ತೆ. ಶ್ರುತಿ ಇಟ್ಕೊಳ್ದೆ ಯಾವತ್ತೂ ಅಭ್ಯಾಸ ಮಾಡಬಾರ್ದು. ಶ್ರುತಿ ಇಟ್ಕೊಂಡೇ ಮಾಡ್ಬೇಕು. ಕಾಮನ್ ಆಗಿ ಮಾಡೋ ಮಿಸ್ಟೇಕ್ಸ್ ಇದು. ಸಾಕಷ್ಟು ಜನ ಮನೆಯಲ್ಲಿ ನನ್ನ ಸ್ಟೂಡೆಂಟ್ಸ್ ಅಲ್ಲೇ ನೋಡಿರೋದು, ಎಲ್ಲರಿಗೂ ಹೇಳ್ತಿರ್ತೀನಿ, ಶ್ರುತಿ ಇಲ್ದೆ ಪ್ರಾಕ್ಟೀಸ್ ಮಾಡಬೇಡಿ, ಶ್ರುತಿ ಇಟ್ಕೊಂಡೇ ಮಾಡಿ ಅಂತ. ಶ್ರುತಿ ತಾಳ ಎರಡು ಮುಖ್ಯ ಸಂಗೀತ ಅಂದ್ಮೇಲೆ. ಸೊ ಇದನ್ನೇ ನಾನು ಎಲ್ರಿಗೂ ಹೇಳೋದು. ಶ್ರುತಿ ಅಂತ ಬಂದ ತಕ್ಷಣ ಶಾರದಾ ದೇವಿ ನೆನಪಾಗತ್ತೆ. ಸೊ ನನ್ಗಂತೂ ಒಂದು ಸೆಲ್ಫಿಶ್ನೆಸ್ ಇದೆ. ಶ್ರೀವರಲಕ್ಷ್ಮಿ ಹಾಡನ್ನ ನಿಮ್ಮಿಂದ ಹೇಳ್ಸ್ಬೇಕು, ಯಾಕಂದ್ರೆ ಶಾಸ್ತ್ರೀಯವಾಗಿ ಬದ್ರಿದ್ದೀರಿ ನೀವು. ಅದನ್ನ ನೀವು ಹಾಡು ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಇದು ಮುತ್ತುಸ್ವಾಮಿ ದೀಕ್ಷಿತರು, ಸಂಗೀತ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ಆಮೇಲೆ ರಾಗದ ಹೆಸರೇ ನೋಡಿ, ಶ್ರೀ ಅಂತ ಇದೆ ನೋಡಿ. ರಾಗದ ಹೆಸರೇ ಶ್ರೀ ನೋಡಿ. ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ, ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ, ವಸುಪ್ರದೇ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ, ವಸುಪ್ರದೇ ಶ್ರೀ ಸಾರಸಪದೇ ರಸಪದೇ ಸಪದೇ ಪದೇ ಪದೇ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ, ವಸುಪ್ರದೇ ಶ್ರೀ ಸಾರಸಪದೇ ರಸಪದೇ ಸಪದೇ ಪದೇ ಪದೇ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ವಾ, ಶಾರದಾಮ್ನವ್ರ ಕೃಪೆ, ಗೀರ್ವಾಣಿಯ ಕೃಪೆ ಯಾವಾಗ್ಲೂ ಇರತ್ತೆ ನಿಮ್ಮ ಮೇಲೆ ಅಂಜನಾ. ರೈಟ್. ಸೊ ಈ ಸಿತಾರ್ ಆಗಿರ್ಬಹುದು, ವೀಣೆ ಆಗಿರ್ಬಹುದು, ಈ ಶಾಸ್ತ್ರೀಯ ಸಂಗೀತಕ್ಕೆ ಸಾಥ್ ಕೊಡುತ್ತೆ ಅಂತ. ಸೊ ನೀವೇನ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಯಾವ್ದಾದ್ರು ವಾದ್ಯ? ನನಗೆ ವಾದ್ಯ ಅನ್ನೋದು ಯಾವುದು ಅನ್ಫಾರ್ಚುನೇಟ್ಲಿ ಕಲೀಲಿಕ್ಕೆ ಅವಕಾಶ ಸಿಕ್ಲಿಲ್ಲ. ಸಣ್ಣ ವಯಸ್ಸಲ್ಲೇ ಅದೊಂದು ಮುಂಚೆನೆ ಗೊತ್ತಿದ್ರೆ ಮೇ ಬಿ ಅಪ್ಪ ಅಮ್ಮ ಕಳ್ಸಿರೋರೇನೋ. ಅದಕ್ಕೆ ಹಾಗೆ ಮಕ್ಳಿಗೆ ಹಂಗ ಆಗ್ಬಾರ್ದು ಅಂತ ಹೇಳಿ ನನ್ ಮಕ್ಳಿಬ್ರು ಪಿಟೀಲು ವಯಲಿನ್ ಕಲಿತಾ ಇದ್ದಾರೆ. ನಿಮ್ ಮಕ್ಳ ಹೆಸರೇ ತುಂಬಾ ಒಂಥರ ಯುನೀಕ್ ಆಗಿ. ನಿಮ್ಮ ಮಕ್ಳ ಹೆಸರೇನು? ದೊಡ್ಡವಳ ಹೆಸರು ಮಹತಿ, ಎರಡನೇವಳು ವಿಪಂಚಿ. ವಿಪಂಚಿ, ನಾನು ಇದ್ರ ಬಗ್ಗೆ ಕೇಳ್ಬೇಕು. ವಿಪಂಚಿ ಅಂದ್ರೆ ಏನು ಅಂಚನಾ? ವಿಪಂಚಿ ಅಂದ್ರೆ ವೀಣೆ ಅಂತ. ಮಹತಿ ಅಂದ್ರೂ ವೀಣೆ. ನಾರದ್ರು ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ, ಅದ್ರ ಹೆಸರು ಮಹತಿ. ಓಕೆ. ಪುರಾಣಗಳಲ್ಲಿ ಬರೋದು. ವಿಪಂಚಿ ಅನ್ನೋದು ಸಾಮಾನ್ಯವಾಗಿ ಯಾವ್ದಾದ್ರು ವೀಣೆ ಆಗಿರ್ಬೋದು. ವೀಣೆದು ಸಾಕಷ್ಟು ಸ್ವರೂಪಗಳನ್ನ ನೋಡ್ತೀವಿ. ಸೆಂಚುರೀಸ್ ಇಂದ ಅದು ಬೇರೆ ಬೇರೆ ರೂಪಗಳು ನೋಡ್ತಿದೀವಿ. ಅದೇ ತರ ರಾಮಾಯಣದಲ್ಲಿ ಇದೊಂದು ಉಲ್ಲೇಖ ಆಗಿದೆ. ಆಂಜನೇಯ ಉಲ್ಲೇಖ ಮಾಡುವಂತದ್ದು ವಿಪಂಚಿ ಅನ್ನೋ ಹೆಸರು. ಸೀತಾ ಮಾತೆಯನ್ನ ಅನ್ವೇಷಣೆ ಮಾಡ್ತಾ ಅವನು ಲಂಕೆಗೆ ಹೋದಾಗ ಮೊದ್ಲು ಅಂತಃಪುರದಲ್ಲಿ ಹುಡುಕ್ತಾನಂತೆ. ಅಲ್ಲಿ ಎಲ್ಲ ಅಲ್ಲಿರೋ ಹೆಂಗಸರು ಆಗ್ತಾನೆ ಏನೋ ಒಂದು ಸಂಗೀತ ಸಮಾರಂಭನೋ ಏನೋ ಮುಗಿಸ್ಕೊಂಡು ಹಂಗಂಗೆ ಮಲಗ್ಬಿಟ್ಟಿರ್ತಾರೆ. ಅದ್ರಲ್ಲಿ ಒಬ್ಬ ಮಹಿಳೆ
ವಿಪಂಚಿಯನ್ನ ತನ್ನ ಪ್ರೇಮಿಕನ ತಬ್ಕೊಂಡ್ ಮಲಗ್ದಂಗ್ ಮಲಗಿದಾಳೆ ಅನ್ನೋ ಉಲ್ಲೇಖ ಆಗಿದೆ. ಹಾ ವಿಪಂಚಿ ಅನ್ನೋದು ವೀಣೆ ಅಂತ ಅಲ್ಲಿ ಒಂದು ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ರೈಟ್, ಅಲ್ಲಿ ನಮ್ಗೆ ಉಲ್ಲೇಖ ಆಗುತ್ತೆ ಮೊದಲನೇ ಸೂಪರ್, ಬಾರಿಗೆ. ವೆರಿ ಅದಾದ್ಮೇಲಿಂದ ಸಾಕಷ್ಟು ಆ, ಸಂಗೀತದ ಆರ್ಗನೈಸೇಷನ್ಗಳ ಹೆಸರು ವಿಪಂಚಿ ಅಂತ ಕೇಳಿದೀನಿ ತಮಿಳ್ನಾಡಲ್ಲಿ. ಅದೇ ಆ, ವಿಶೇಷವಾಗಿ ಯುನೀಕ್ನೆಸ್ ಇದು, ಹಾ. ನಮ್ಗೆ ವಿಷಯ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ನೀವು ತಿಳಿ ಹೇಳಿದಕ್ಕೆ. ರೈಟ್, ಅಂಜನಾ ಅವರ ಮುಂದಿನ ಯೋಜನೆ? ಈ ಯೋಜನೆ ಅಂತ ಏನು ಇಲ್ಲ, ಇಲ್ಲಿವರೆಗೂ ನಾನು ಏನು ಪ್ಲಾನ್ ಮಾಡ್ದೆ, ನನ್ಗೆ ಹೇಗೋ ಇದು ಕೈ ಗುಡ್ಕೊಂಡ್ ಬಂದಿದೆ. ಮುಂದೇನು ಅದ್ ಹೇಗೆ ಕರ್ಕೊಂಡ್ ಹೋಗುತ್ತೋ ಎಷ್ಟು ತೃಪ್ತಿ ಕೊಟ್ಟಿದೆ ಈ ಸಾಧನೆ, ಸಂಗೀತ ಸಾಧನೆ? ಪೂರ್ತಿ ಸಂತೃಪ್ತಿ ಇದೆ. ಹೌದಾ? ರೈಟ್. ಪೂರ್ತಿಯಾಗಿ. ನಿಮ್ ತಂದೆ ತಾಯಿಗೆ ಮತ್ತೆ ನಿಮ್ ಗುರುಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಏನೇನ್ ಹೇಳಿದ್ರು ಸಾಲದು. ನನ್ನನ್ನ ಈ ಫೀಲ್ಡ್ ಅಲ್ಲಿ ಮುಂದುವರಿಯಕ್ಕೆ ಅವ್ರು ಎನ್ಕರೇಜ್ ಮಾಡದೆ ಹೋಗಿದ್ರೆ ಏನೂ ಆಗ್ತಿರ್ಲಿಲ್ಲ. ಇಲ್ಲಿವರೆಗೂ ನಾನು ಬಂದ್ ನಿಂತಿದ್ದೀನಿ ಅಂತಂದ್ರೆ ಆ ಫೇಸ್ ಅಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು, ಗುರುಗಳಾಗಿರ್ಬೋದು, ಈಗ ನನ್ನ ಕುಟುಂಬ, ಹೌದು ಆಬ್ವಿಯಸ್ಲಿ ನನ್ನ ಹಸ್ಬೆಂಡು, ಅತ್ತೆ ಮಾವ, ಎಲ್ಲರ ಸಂಪೂರ್ಣ ಆ, ಇದು ಉತ್ತೇಜನನು ನನ್ಗಿದೆ. ಸೊ ಬಹಳ ಹೆಮ್ಮೆ ಆಗುತ್ತೆ. ರೈಟ್, ಎಲ್ರ ಬಗ್ಗೆ ಎಲ್ರಿಗೂ ಒಂದು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ವೆರಿ ನೈಸ್. ಸೊ ಕನ್ಕ್ಲೂಡ್ ಮಾಡಕ್ಕಿಂತ ಮುಂಚೆ ನಿಮ್ಗೆ ಪ್ರಿಯವಾಗಿರೋ ಒಂದು ಗೀತೆ ನಿಮ್ ಕಡೆಯಿಂದ, ನಿಮ್ಗೆ ಒಂಥರ ಮುದ ಕೊಡುವಂತದ್ದು. ಹೌದು, ಇದು ಇನ್ನೊಂದು ಮುತ್ತುಸ್ವಾಮಿ ದೀಕ್ಷಿತರ್ ಅವರ ಕೃತಿ, ಬಾಲಗೋಪಾಲ ಅಂತ, ಭೈರವಿ ರಾಗದಲ್ಲಿ. ತುಂಬಾ ದೊಡ್ಡ ಕೃತಿ, ನಾನು ಪಲ್ಲವಿ ಮಾತ್ರ ಹಾಡ್ತೀನಿ. ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ಇದನ್ನ. ನೋಡಿ. ಬಾಲ ಗೋಪಾಲ ಪಾಲಯ ಆಶುಮಾಂ, ಬಾಲ ಗೋಪಾಲ ಪಾಲಯ ಆಶುಮಾಂ, ಬಾಲ ಗೋಪಾಲ ಪಾಲಯ ಆಶುಮಾಂ, ಭಕ್ತ ವತ್ಸಲ ಕೃಪಾ ಜಲಧೇ, ಹರಿ ಭಕ್ತ ವತ್ಸಲ ಕೃಪಾ ಜಲಧೇ, ಹರಿ ಭಕ್ತ ವತ್ಸಲ ಕೃಪಾ ಜಲಧೇ, ಬಾ, ಒಳ್ಳೆ ಮ್ಯೂಸಿಕ್ ಥೆರಪಿಸ್ಟ್ ನೀವು. ಏನ್ ತಗೊಂತೀರಾ ಕಂಠಕ್ಕೆ? ಏನ್ ತಗೋತೀರಾ? ಟಾನಿಕ್? ಏನೂ ಇಲ್ಲ, ಏನು ತಗೊಳಲ್ಲ? ನೀರ್ ಕುಡಿಬೇಕಷ್ಟೇ ಚೆನ್ನಾಗಿ. ಟಿಪ್ಸು ಏನಾದ್ರು? ಅಭ್ಯಾಸ ಮಾಡಿದಷ್ಟು ಅದು ಓಪನ್ ಅಪ್ ಆಗುತ್ತೆ, ಅದೊಂದು ಮಾತ್ರ ನಿಜ. ಹಾಡ್ತಾ ಹಾಡ್ತಾ ರಾಗ. ವೆರಿ ನೈಸ್ ಅಂಜನಾ, ತುಂಬಾ ಸೂಕ್ಷ್ಮವಾಗಿ ಹೇಳ್ಬಿಟ್ರಿ ನೀವು. ರೈಟ್, ನಿಮ್ಮ ಕಂಠನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನನ್ಗಂತೂ ಶಕ್ತಿ ಇಲ್ಲ. ಅಷ್ಟು ತುಂಬಾ ಒಂಥರ ಮೃದುವಾಗಿ, ಇಂಪಾಗಿ, ಸೊಂಪಾಗಿ, ತಂಪಾಗಿ ಎಲ್ಲರಿಗೂ ಖುಷಿ ಪಡಿಸ್ತೀರಾ ನಿಮ್ಮ ಸಿರಿಕಂಠದಿಂದ. ವೈಭವ ಹಿಂಗೆ ನಡೀತಾ ಇರ್ಲಿ. ಸೊ ಎಲ್ಲಾ ಸಾಧಕರಿಗೂ ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ನಾವು ಈ ಶುಭ ಮುಹೂರ್ತದಲ್ಲಿ ನಿಮ್ಮ ಒಂದು ಸಂದರ್ಶನ ನಿಮಗೆ ಹೇಗನ್ನಿಸ್ತು? ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ? ಸುಮ್ನೆ ಕ್ಯಾಶುಯಲ್ ಆಗಿ ಇಬ್ರು ನಡುವೆ ಮಾತು ಹೇಗಿತ್ತೋ, ಆಕ್ಚುಲ್ ಆಗಿ ನಾನು ತುಂಬಾ ಹೆದರ್ಕೊಂಡಿದ್ದೆ, ಆದ್ರೆ ನಮ್ಮಿಬ್ರು ಕ್ಯಾಶುಯಲ್ ಟಾಕ್ ಆದಂಗ ಆಯ್ತು. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೀ ಕಂಫರ್ಟಬಲ್, ಅಷ್ಟೇ, ಇನ್ನೇನ್ ಹೇಳಕ್ ಖುಷಿ ಬರಲ್ಲ ಆಯ್ತಾ? ನಂಗೆ. ತುಂಬಾ ಖುಷಿ ಆಯ್ತು. ರೀಕ್ಯಾಪ್ ಆಯ್ತಾ? ಖಂಡಿತ. ಭಯ ಆಯ್ತಾ? ಭಯ ಮೊದ್ಲಿದ್ದಿದ್ದ ಭಯ ಇಲ್ಲ. ಚಳಿ ಬಿಡ್ತು. ಖಂಡಿತ ಖುಷಿ ಆಯ್ತು. ನಿಮ್ ತಂದೆ ತಾಯಿ ಈ ವಿಡಿಯೋನ ನೋಡ್ತಾ ಇರ್ತಾರೆ. ಸೊ ಅವರು ಕೂಡ ನನ್ನ ಮಗಳು ಇವತ್ತು ಒಂದು ಪಾಡ್ಕಾಸ್ಟ್ ಅಲ್ಲಿ ಇದ್ದಾಳೆ ಅಂತ ಎಷ್ಟು ಹೆಮ್ಮೆ ಪಡ್ತಿರ್ತಾರೆ. ನಿಮ್ ಹಸ್ಬೆಂಡ್ ಒಳಗೇನೆ ಕಾಲರ್ ಅಪ್ ಮಾಡ್ಕೋತಾ ಇರ್ತಾರೆ. ಸೊ ಒಟ್ಟಾರೆ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಅಂಜನಾ. ನಂಗೂ ಅಷ್ಟೇ ತುಂಬಾ ಖುಷಿ ಆಯ್ತು. ಇದು ನಾನು ಯಾವತ್ತೂ ಯಾರ ಜೊತೆನೂ ಈ ತರ ಸಂದರ್ಶನ ಎಲ್ಲ ಮಾಡಿರ್ಲಿಲ್ಲ, ನಂಗೆ ತುಂಬಾ ಹೊಸದು. ಒಂದು ಸವಿ ನೆನಪಾಗಿರುತ್ತೆ. ಹೌದು.
ಹ್ಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬಾಲ್ಯದಿಂದ ಇಲ್ಲಿ ಪ್ರಸ್ತುತ ತನಕ ಹೌದು. ಮರುಕಳಿಸೋ ಹಾಗೆ ಹೌದು. ಅದು SPB ಅವರ ಒಂದು ಹೌದು. ಅಂದ ದಿಗ್ಗಜರ ಒಂದು ಮ್ಹೂ. ಆಶೀರ್ವಾದ ನಿಮ್ಮ ಮೇಲಿದೆ. ಸದಾ ಕೃಷ್ಣ ಆಗಿರ್ಬೋದು, ರಾಯರಾಗಿರ್ಬೋದು, ಅಮ್ಮನವರಾಗಿರ್ಬೋದು, ನಿಮ್ಮ ಪ್ರಿಯವಾದ ದೈವ ಆಂಜನೇಯನಾಗಿರ್ಬೋದು, ಎಲ್ಲರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ರಕ್ಷೆ ಯಾವಾಗ್ಲೂ ಇರ್ಲಿ. ಹೀಗೆ ಸಂಗೀತ ಸಾಧನೆಯಲ್ಲಿ ನಿಮ್ಮ ಒಂದು ಹೆಸರು ಎಲ್ಲ ಅಟ್ಲಾಂಟದ ಸುತ್ತಮುತ್ತ ಎಲ್ಲಾ ಕಡೆ ಗುನುಗ್ತಾ ಇರ್ಲಿ. ಸೊ ಅಟ್ಲಾಂಟದ ಕನ್ನಡಿಗರು ಎಲ್ಲರೂ ಕೂಡ ನಾನು ವಿನಮ್ರ ಪ್ರಾರ್ಥನೆ ಇದೊಂದೇ ಮಾಡೋದು, ಯಾಕಂದ್ರೆ ಇಂಥ ಸಂಗೀತ ಸಾಧಕರು ನಮ್ಗೆ ಸಿಗೋದು ತುಂಬಾ ವಿರಳ. ಸೊ ಇಂತಹ ಸಾಧಕರು ಸಿಕ್ಕಿದಾಗ ಆದಷ್ಟು ಸದ್ಬಳಕೆ ಮಾಡ್ಕೋಬೇಕು. ಸೊ ಇವರ ಒಂದು ಸಂಗೀತ ಸಾಧನೆಯನ್ನ ನೀವೆಲ್ಲರೂ ಕೂಡ ಗುರುತಿಸಿ ಇವರಿಂದ ನೀವು ಒಂದು ಪಾಠವನ್ನ ಮಾಡಿಸ್ಕೊಳ್ಳಿ. ಮಕ್ಳಿಗೆಲ್ಲರಿಗೂ ಕೂಡ ಸಂಗೀತ ಸಾಧನೆ ಒಂದು ನಡೀತಾ ಇರ್ಲಿ, ನಿರಂತರವಾಗಿ ಸತ್ಕಾರ್ಯ ನಡೀತಾ ಇರ್ಲಿ ಅಂಜನಾ ಅವರ ಕಡೆಯಿಂದ. ಸೊ ಎಲ್ಲ ಯಶಸ್ಸು ಅಭಿವೃದ್ಧಿ ನಿಮ್ಮ ನಿಮ್ಮ ಒಂದು ಹಿಂಬಾಲಿಸ್ಲಿ ಅಂತ ಹೇಳಿ ಥ್ಯಾಂಕ್ ಯು ಅಶ್ವಿನಿ. ಕೇಳ್ಕೊತೀನಿ. ಥ್ಯಾಂಕ್ ವಿಶ್ ಯು ಯು. ಗುಡ್ ಲಕ್ ಥ್ಯಾಂಕ್ ಯು. ಅಂಜನಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.